ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ ಇಡೀ ವಾರ 12 ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ. ಜೊತೆಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಜಾತಕದಲ್ಲಿ ನಿಮಗಿರುವಂತಹ ಗೊಂದಲಗಳಾಗಿರ್ಬೋದು, ಪ್ರಶ್ನೆಗಳಾಗಿರ್ಬೋದು, ಅವುಗಳಿಗೆ ಉತ್ತರಗಳನ್ನು ಕಂಡುಕೊಳ್ಬಹುದು. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಪ್ರತಿ ವಾರ ಸಹ ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀರಾ. ಇವತ್ತು ಸಹ ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಮಾತನ್ನ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿಧಾಂ ಕೃತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶರಿತೌ ವಾಚನ್ನ ಸದದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ವಾರ ಪ್ರಾರಂಭ ಮಾಡೋ ಮುನ್ನ ಒಂದು ಒಳ್ಳೆಯ ಮಾತು, ಮನಸ್ಸನ್ನು ನಿಗ್ರಹ ಮಾಡೋದು, ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಹೇಗೆ ಅನ್ನುವಂಥ ಮಾತು. ಮನವನಾಳುವುದು ಹಠದ ಮಗುವನಾಳುವ ನಯದೆ, ಇನಿತನಿತು ಸವಿಯುಣಿಸು ಸವಿ ಕಥೆಗಳಿಂದೆ, ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದು, ಇನಿತಿತ್ತು ಮರಸಿನಿತ ಮಂಕುತಿಮ್ಮ ಅಂತ ಡಿ ವಿ ಜಿಯವರ ಈ ಮಾತು ತುಂಬ ಒಂದು ದಾರಿಯನ್ನು, ಹದವಾದ ದಾರಿಯನ್ನು ತೋರಿಸಿಕೊಡುತ್ತೆ. ಹೇಗೆ ಮನಸ್ಸನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ತಕ್ಕಂಥದ್ದು ಅನ್ನೋದನ್ನು. ಮನಸ್ಸನ್ನು ಏಕದಂ ಇಂದ್ರಿಯ ನಿಗ್ರಹ ಅಂತೀವಲ್ಲ, ಆ ರೀತಿಯಲ್ಲಿ ವಸ್ತುತಃ ಇಂದ್ರಿಯ ನಿಗ್ರಹ ಅಂತಕ್ಕಂಥದ್ದನ್ನು ಮಾಡೋಕ್ಕಾಗಲ್ಲ. ನೀವು ಇಂದ್ರಿಯಗಳು ಅಂತಂದರೆ ಕಣ್ಣು ನೋಡ್ತಕ್ಕಂಥದ್ದಾಗಬಹುದು, ಕಿವಿ ಕೇಳ್ತಕ್ಕಂಥದ್ದು, ಇವುಗಳನ್ನೆಲ್ಲ ತಡೆಯೋದು ಅಂತಂದರೆ ಅದು ಸಾಧ್ಯ ಇಲ್ಲ. ಅದು ಹಾಗೆ ಹರಿಯುತ್ತಾ ಇರಬೇಕು. ಅದರ ಕೆಲಸವೇ ಅದು. ಅದನ್ನು ಗ್ರಹಣ ಮಾಡ್ತಕ್ಕಂಥದ್ದು, ಕಣ್ಣು ನೋಡ್ತಕ್ಕಂಥದ್ದು, ಕಿವಿ ಕೇಳಿಸ್ಕೊಳ್ತಕ್ಕಂಥದ್ದು, ಇವೆಲ್ಲ ಏನಿದ್ದಾವೆ ಪಂಚೇಂದ್ರಿಯಗಳು, ಕರ್ಮ, ಇವುಗಳು ಅವುಗಳ ಕೆಲಸ ಅವುಗಳನ್ನ ಮಾಡಲಿಕ್ಕೆ ಬಿಡಬೇಕು. ಅದನ್ನು ಕಟ್ಟಾಕಿದ್ರೆ ಅದು ಮತ್ತೆ ರಾಡಿ ಆಗಿಬಿಡುತ್ತೆ, ಅದು ವ್ಯಗ್ರವಾಗಿಬಿಡುತ್ತೆ. ಅದು ಹೇಗಿದೆಯಪ್ಪ ಅಂತಂದರೆ ಇನಿತಿನಿತು ಸವಿ ಉಣಿಸು. ಹೇಗೆ ಇನ್ನೂ ಒಂದು ಮಾತಲ್ಲಿ ಹೇಳ್ತಾರೆ ಅವರು, ಏನು ಕುದಿ ಹೆಚ್ಚೆ ವ್ಯಗಟ ಹೋದು ಕಡಿಮೆ ಏರೆ ಹಸಿನಾತ ಸೂಕ್ಷ್ಮವದರ ಹದ ಅಂತ. ಕದಡಲು ಒಡೆಯುವುದು ಹಾಲು ಸೂಕ್ಷ್ಮವದರ ಹದ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಹಾಲು ಒಲೆ ಮೇಲೆ ಇಟ್ಟಾಗ ಹೆಣ್ಮಕ್ಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಲನ್ನು ಬಿಟ್ಟು ಹೋಗೋಕ್ಕಾಗಲ್ಲ. ಬಿಟ್ಟು ಹೋದರೆ ಇಲ್ಲೇ ಇರುತ್ತೆ ಧ್ಯಾನ, ಎಲ್ಲ ಧ್ಯಾಸ ಇಲ್ಲೇ ಇರುತ್ತೆ. ಹಾಗೆ ಹಾಲನ್ನು ಹೇಗೆ ಸಿಮ್ಮಲ್ಲಿಟ್ಟು ನೀವು ಕಾಯಿಸ್ತೀರೋ ಹದವಾಗಿ ಕಾಯಿಲಿ ಅಂತ ಅಲ್ಲೇ ನಿಂತು ಆ ರೀತಿಯಲ್ಲಿ ಮನಸ್ಸನ್ನು ಕಂಟ್ರೋಲ್ ಮಾಡೋದು. ಅದು ಹೇಗಪ್ಪ ಅಂದರೆ ಇನಿತನಿತು ಒಳ್ಳೆಯ ಸವಿಯಾದ ಊಟವನ್ನು ಅದಕ್ಕೆ ಬಡಿಸಬೇಕು. ಮನಸ್ಸಿಗೆ ಹಿತ ವಚನಗಳನ್ನು ಕೇಳ್ತಕ್ಕಂಥದ್ದು, ಒಳ್ಳೆಯ ಕಥಾಶ್ರವಣಗಳನ್ನು ಮಾಡ್ತಕ್ಕಂಥದ್ದು, ಸತ್ಸಂಗವನ್ನು ಏರ್ಪಡಿಸ್ತಕ್ಕಂಥದ್ದು, ಇದನ್ನೆಲ್ಲ ಸ್ವಲ್ಪ ತುಂಬ ಮಾಡಲಿಕ್ಕೆ ಹೋಗಲ್ಲ. ಮನಸ್ಸಿಗೆ ಎಲ್ಲ ಅದೊಂಥರ ಮಗು ಇದ್ದ ಹಾಗೆ, ಹಠದ ಮಗು ಇದ್ದ ಹಾಗೆ ಎಲ್ಲ ರಚ್ಚೆ ಹಿಡಿದು ಹೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತಂದರೆ, ರುಚಿಯಾದ ಪಕ್ವವಾದ, ಹೇಗೆ ಒಂದು ರುಚಿಯ ಸವಿಯಾದದನ್ನು ಮಗು ತಿನ್ನಿಸಿ ನಾವು ಅದರ ಹಠವನ್ನು ಸಮಾಧಾನ ಮಾಡ್ತೀವೋ ಆ ರೀತಿಯಲ್ಲಿ ಮನಸ್ಸನ್ನು ಕಂಟ್ರೋಲ್ ಇಟ್ಕೊಳ್ಳೋದು ಹೇಗೆ ಅಂತಂದರೆ, ಹಿತವಾದ ವಚನಗಳನ್ನು ಸ್ವಲ್ಪವೇ ಕೇಳಿಸ್ತಕ್ಕಂಥದ್ದು, ಸಜ್ಜನರ ಸಂಘವನ್ನು ಸ್ವಲ್ಪವೇ ಅದಕ್ಕೆ ತಯಾರು ಮಾಡ್ತಾ ಇದ್ದರೆ ಅದೊಂದು ಪಕ್ವವಾಗಿ ಒಂದು ರಸಸಿದ್ಧಿ ಪಾಕವನ್ನು ಅನುಭವಿಸಲಿಕ್ಕೆ ಒಂದು ದಾರಿಯನ್ನು ಹಿಡಿಯುತ್ತೆ, ಅದರದ್ದೇ ಆದ ಒಂದು ದಾರಿಯನ್ನು ಹಿಡ್ಕೊಳ್ಳುತ್ತೆ ಅನ್ನೋದನ್ನು ಡಿ ವಿ ಜಿಯವರು ಸೂಚಿಸ್ತಾ ಇದ್ದಾರೆ. ಮನಸ್ಸನ್ನು ಕಂಟ್ರೋಲ್ ಇಟ್ಕೊಳ್ಳೋದು ಹೇಗೆ ಅಂತಂದರೆ ಈ ರೀತಿಯಲ್ಲಿ ಸ್ವಲ್ಪ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ, ಒಳ್ಳೆಯ ಸಜ್ಜನರ ಸಂಪರ್ಕವನ್ನು ಏರ್ಪಡಿಸ್ಕೊಳ್ತಾ, ಸತ್ಸಂಗಗಳಲ್ಲಿ ಭಾಗಿಯಾಗ್ತಾ, ನಿಜವಾದ ಸತ್ಸಂಗ ಅಂದರೆ ಮತ್ತೆ ಇನ್ನೇನೇನೋ ಅಲ್ಲ, ಆ ರೀತಿಯಲ್ಲಿ ಸ್ವಲ್ಪ ನಾವು ಅದನ್ನು ತಯಾರಿ ಮಾಡಿದ್ರೆ, ಒಳ್ಳೆಯ ರುಚಿಕರವಾದದ್ದನ್ನು ಕೊಟ್ಟರೆ ಮನಸ್ಸು ಒಂದು ಪಾಕಗೊಳ್ಳುತ್ತೆ ಅನ್ನೋದನ್ನು ಡಿ ವಿ ಜಿಯವರ ಮಾತು. ಇದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಮನೋನಿಗ್ರಹ ಅಲ್ಲ, ಮನಸ್ಸನ್ನು ಒಳ್ಳೆಯ ಹದವಾದ ದಾರಿಯಲ್ಲಿ ಸಾಗಿಸುವ ಪ್ರಯತ್ನ ಮಾಡುವವನು ಜಾಣ, ಅವನು ಜೀವನದಲ್ಲಿ ಗೆಲ್ತಾನೆ ಅಂತ ಅರ್ಥವಾಗಿದೆ ಅಂದ್ಕೋತೀನಿ. ಸರಿ ಶಾಸ್ತ್ರಿಗಳೇ, ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಮಾತನ್ನು ತಿಳಿಸ್ಕೊಟ್ರಿ. ಹಾಗಾದರೆ ಈಗ ಇಡೀ ವಾರದ ವಿಶೇಷತೆ ಹೇಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಕೊಡಿ ಶಾಸ್ತ್ರಿಗಳು. ಈ ವಾರದಲ್ಲಿ ಏನು ವಿಶೇಷಗಳಿದೆ, ನಾವು ಪ್ರಧಾನವಾಗಿ ಈ ವಾರದಲ್ಲಿ ಗಮನಿಸ್ತಕ್ಕಂಥದ್ದು ಎರಡನ್ನು. ಒಂದು ಕ್ಷೀರವ್ರತ ಪ್ರಾರಂಭವಾಗುತ್ತೆ, ಅದು ಗುರುವಾರ ದಿವಸ 4ನೇ ತಾರೀಕು ಕ್ಷೀರವ್ರತ. ಅದು ಒಂದು ವಿಶೇಷವಾದದ್ದು. ಕ್ಷೀರವನ್ನು ಅಂದರೆ ಹಾಲಿನ ಅಭಾವ ಉಂಟಾಗುತ್ತೆ, ಅದನ್ನು ಬಗೆಹರಿದು ಅದನ್ನು ಪಕ್ಕಕ್ಕಿಟ್ಟು ನಾವು ಬದುಕೋದು ಹೇಗೆ ಅನ್ನೋ ತೋರಿಸ್ಕೊಡತಕ್ಕಂಥ ವ್ರತ. ಇನ್ನು ಶನಿವಾರ ಅನಂತ ಪದ್ಮನಾಭ ವ್ರತ, ಅದು ಬಹಳ ವಿಶೇಷವಾದದ್ದು. ಅನಂತ ಫಲಗಳನ್ನು
ಅನಂತ ಅಂತಂದರೆ ಅಂತ್ಯವೇ ಇಲ್ಲದ್ದು ಅಂತ, ಕೊನೆ ಇರದ್ದು. ಆ ಭಗವಂತನ ಶಕ್ತಿ ಹಾಗೆ ಅಮಿತವಾದದ್ದು, ಅನಂತವಾದದ್ದು. ಅದರ ವಿಚಾರವನ್ನು ನಾವು ಶನಿವಾರ ದಿವಸ ತಿಳಿಯೋಣ. ಈ ವಾರದಲ್ಲಿ ನಾವು ಇವೆರಡನ್ನು ಪ್ರಧಾನವಾಗಿ ಗುರುತಿಸ್ತೀವಿ. ಅದು ಈ ವಾರದ ವಿಶೇಷಗಳು. ಸರಿ ಶಾಸ್ತ್ರಿಗಳೇ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡೋಣ. ಕೌಸಲ್ಯ ಅವರು ಚಿಕ್ಕಮಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕೌಸಲ್ಯ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಂದು ಮತ್ತೆ ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಯಾರ್ದಾದ್ರೂ ಒಬ್ರು ಬಗ್ಗೆ ಕೇಳಿಮಾ. ನನ್ ಮಗಂದು ಮೇಡಮ್ 30/12/2024 ಹುಟ್ಟಿದ್ದಾರೆ. 30/12/2024. ಸಮಯ ಸಮಯ ನೈಟ್ 9:46. 9:46. ಏನ್ ಪ್ರಶ್ನೆ ಇತ್ತು? ಅವನ ಭವಿಷ್ಯ ಹೇಗಿದೆ ಅಂತ ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಕೌಸಲ್ಯ ಅವರೇ ನಮಸ್ಕಾರ. ನಮಸ್ತೆ ಶಾಸ್ತ್ರಿಗಳೇ. ನಮಸ್ಕಾರ. ನಮಸ್ಕಾರ. ಮಗು ಬಗ್ಗೆ ಅಲ್ವಾ? ಹೌದು ಮೇಡಮ್. ನೋಡಿ, ಇದು ಸಿಂಹ ಲಗ್ನವಾಗಿದೆ. ಲಗ್ನದ ಅಧಿಪತಿ ಸೂರ್ಯ ಪಂಚಮ ಸ್ಥಾನದಲ್ಲಿ ಗುರುವಿನ ಮನೆಯಲ್ಲಿರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಮತ್ತು ಕರ್ಮಸ್ಥಾನ ಕೇಂದ್ರ ಸ್ಥಾನದಲ್ಲಿ ಗುರುವಿರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇಲ್ಲ, ಒಳ್ಳೆಯ ಲಕ್ಷಣ ಇದೆ. ಶನೈಶ್ಚರ ಹಾಗೂ ಶುಕ್ರ ಎರಡೂ ಶುಭಗ್ರ. ವಸ್ತುತಃ ಶನೈಶ್ಚರ ಸ್ವಕ್ಷೇತ್ರದಲ್ಲಿದ್ದಾಗ ಅವನು ಪಾಪನಲ್ಲ. ಪಾಪೋಪಿ ಸ್ವಗೃಹಂಗತಃ ಶುಭಕರ ಅಂತ. ಹೀಗಾಗಿ ಲಗ್ನಕ್ಕೆ ಒಳ್ಳೆಯ ರೀತಿಯಲ್ಲಿದೆ. ಆದರೆ ಅಷ್ಟಮದ ರಾಹು ಸ್ವಲ್ಪ ತೊಡಕನ್ನು ಒಂದು ಸಲ ಗ್ರಹ ಶಾಂತಿ ಮಾಡಿಸ್ಬೇಕು. ಅಷ್ಟಮ ದುಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ ಅದು ಸ್ವಲ್ಪ ತೊಡಕನ್ನು ಏರ್ಪಾಡು ಮಾಡುತ್ತೆ ಅಂತ. ಈಗಂತೂ ಶುಕ್ರದಶ ಶುರುವಾಗ್ಬಿಟ್ಟಿದೆ. ಶುಕ್ರ ತುಂಬ ಚೆನ್ನಾಗಿದ್ದಾನೆ, ಹೀಗಾಗಿ ತೊಂದರೆ ಇಲ್ಲ ಇವರೇ. ಅಲ್ಲಿ ಶುಕ್ರನ ಸ್ಥಿತಿ ಉಚ್ಚಾಭಿಲಾಷಿಣ ಪ್ರೋಕ್ತ ಸರ್ವತ್ರ ಶುಭದಾಯಕ ಅಂತ. ಹೀಗೆ ಮಗುವಿಗೆ ಒಂದು ಬಲ ಅಂತೂ ಇದೆ. ಹೀಗಾಗಿ ಸದ್ಯಕ್ಕೆ ಆತಂಕಗೊಳ್ಳುವ ಅವಶ್ಯಕತೆ ಇಲ್ಲ. ಒಂದು ನವಗ್ರಹ ಶಾಂತಿ ಹಾಗೂ ಒಂದು ಆಯುಷ್ಯ ಹೋಮ ಮಾಡಿಸಿ. ಇದು ಆತಂಕದಿಂದ ಅಲ್ಲ, ಒಂದು ರಕ್ಷಣೆಗಾಗಿ ಅಷ್ಟೇ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಪವಿತ್ರ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪವಿತ್ರ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 19/3/1988. 19/3/1988. 88 ಬೆಳಗಿನ ಜಾವ 4:30. ಬೆಳಗಿನ ಜಾವ 4:30. ಏನ್ ಪ್ರಶ್ನೆ ಇತ್ತು? ಇದ್ರೆ ನಾನು ಯಾವ್ದು ನನಗೆ ಕನ್ಯಾ ರಾಶಿ ಉತ್ತರ ನಕ್ಷತ್ರ ಅಂತ ಹೇಳ್ತಾರೆ ಮೇಡಮ್. ಅದ್ರ ಬಗ್ಗೆನೇ ಕೇಳ್ಬೇಕಿತ್ತು, ಯಾವ ರಾಶಿ ಬರ್ತದೆ ಅಂತ, ನಮ್ಮ ಭವಿಷ್ಯದ ಬಗ್ಗೆ ಕೇಳ್ಬೇಕು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಪವಿತ್ರ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ಏನು ನಿಮ್ಮ ಪ್ರಶ್ನೆ? ರಾಶಿನ ಯಾವ ರಾಶಿ ಬರ್ತದೆ ಇದು ಈ ಟೈಮ್ ನಾನು ಹುಟ್ಟಿಸೋದು? ನೀವು 4:30 ಅಂತ ಹೇಳಿದ್ರಲ್ಲ, ಬೆಳಗಿನ ಜಾವ ಅಲ್ವಾ? ಹೌದು. ಬೆಳಗಿನ ಜಾವ 4:30ಕ್ಕೆ ಆ ದಿನಾಂಕಕ್ಕೆ 19/3/88ಕ್ಕೆ ರೇವತಿ ನಕ್ಷತ್ರ ಮೀನರಾಶಿ ಬರುತ್ತೆ. ಹೀಗಾಗಿ ತಮ್ಮದು ರೇವತಿ ನಕ್ಷತ್ರ ಮೀನರಾಶಿ. ಅದನ್ನು ಬರೆದಿಟ್ಕೊಳ್ಳಿ, ಅಥವಾ ನಿಮ್ಮ ಮನಸ್ಸಿನಲ್ಲಿ ಬರೆದಿಟ್ಕೊಂಡ್ರೆ ಆಯಿತು. ಅದು ಶಾಶ್ವತವಾಗಿರುತ್ತೆ. ಎಲ್ಲೋ ಬರೆದಿಟ್ಟರೆ ಕಳೆದು ಹೋಗಿಬಿಡುತ್ತೆ. ರೇವತಿ ನಕ್ಷತ್ರ ಮೀನರಾಶಿ ಸರಳವಾಗಿದೆ. ರೇವತಿ ನಕ್ಷತ್ರ ಈಗ ಈಗ ನಿಮಗೆ ಟೈಮ್ ಹೇಗಿದೆ ಅಂದರೆ, ಈಗ ನಡೀತಾ ಇರತಕ್ಕಂತಹ ಕಾಲ ಶುಕ್ರದಶೆಯಲ್ಲಿ ತಮಗೀಗ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಕಾಲ ನಡೀತಾ ಇದೆ. ಜಾತಕದಲ್ಲಿ ಶನೈಶ್ಚರ ವ್ಯಯಸ್ಥಾನದಲ್ಲಿದ್ದಾನೆ. ಸ್ವಲ್ಪ ಆರೋಗ್ಯದಲ್ಲಿ ಬಾಧೆ ಉಂಟಾಗಬಹುದು, ಕಣ್ಣಿನ ಬಾಧೆ, ಕಾಲಿನ ಸಮಸ್ಯೆಗಳು ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಆತಂಕ ಪಡಬೇಡಿ. ಹತ್ತಿರದಲ್ಲಿ ಯಾವುದಾದ್ರು ಶನೈಶ್ಚರ ಸನ್ನಿಧಾನ ಇದ್ದರೆ ಶನೈಶ್ಚರ ಸ್ವಾಮಿಗೆ ಪ್ರತಿ ಶನಿವಾರ ಹೋಗಿ ಒಂದು ರುದ್ರಾಭಿಷೇಕ ಮಾಡಿಸಿ. ಅಭಿಷೇಕ ತೀರ್ಥ ಅದನ್ನು ಪ್ರೋಕ್ಷಣೆ ಮಾಡಿಕೊಂಡು ಸ್ವಲ್ಪ ತೀರ್ಥ ಸೇವನೆ ಮಾಡಿ. ತೀರ್ಥದಲ್ಲಿದೆ ಮಹತ್ವ, ಅದರಲ್ಲಿದೆ ಶಕ್ತಿ. ಹೀಗಾಗಿ ಅದನ್ನು ಪ್ರತಿ ಶನಿವಾರ ಮಾಡ್ತಾ ಇರಿ. ಸ್ವಲ್ಪ ವರ್ಷಗಳ ಕಾಲ ಇದನ್ನು ಮಾಡಿ ನಿರಂತರವಾಗಿ ಶನೈಶ್ಚರನ ಸೇವೆ ಮಾಡಿದ್ರೆ ಒಳ್ಳೆಯ ಕರ್ಮಗಳನ್ನು ನಾವು ಮಾಡುವ ಕೆಲಸಗಳೆಲ್ಲ ಅವನ ಸೇವೆ ಆಗಿಬಿಡುತ್ತೆ. ಹೀಗಾಗಿ ಒಳ್ಳೆಯ ಸಂಪಾದನೆ ಆಗಬೇಕು. ಅದು ಪುಣ್ಯವೋ ಹಣವೋ ಮತ್ತೊಂದು ಆಗಬೇಕು ಅಂದರೆ ಶನೈಶ್ಚರನ ಕೃಪೆ ಬೇಕಾಗುತ್ತೆ. ತಾವು ದಯವಿಟ್ಟು ಇದನ್ನು ಶ್ರದ್ಧೆಯಿಂದ ಮಾಡಿ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಚನ್ನಕೇಶವ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಚನ್ನಕೇಶವ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 24/4/65. 1965. ಸಮಯ ಬೆಳಗ್ಗೆ 10:01. 10:01. ಏನ್ ಪ್ರಶ್ನೆ ಇತ್ತು? ಮನೆ ಕಟ್ಟಬೇಕು ಅನ್ಕೊಂಡಿದ್ವಿ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಚನ್ನಕೇಶವ ಅವರೇ ನಮಸ್ಕಾರ. ನಮಸ್ತೆ ಸ್ವಾಮಿ. ನಮಸ್ಕಾರ. ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಾ? ಹೌದು. ಯಾವಾಗ ಆಗುತ್ತೆ, ಯಾವಾಗ ಅನುಕೂಲ ಇದೆ ಅಂತ ತಮ್ಮ ಪ್ರಶ್ನೆ. ನೋಡಿ, ಈಗ ಶನೈಶ್ಚರ ದಶೆಯಲ್ಲಿ ಕುಜ ಭುಕ್ತಿ ನಡೀತಾ ಇದೆ. ಶನೈಶ್ಚರ ಕುಜ ಇಬ್ಬರು ಶತ್ರುಗಳಿದ್ದಾಗ ಸ್ವಲ್ಪ ಭಯದ, ಅಲ್ಲಿ ದಶೇಶ ಶತ್ರುರರಿಗೇಹ ಭಾಜೋ ಲಗ್ನೇಶ ಶತ್ರುರಪಿವಾತ ಭಕ್ತೋ ಶತ್ರುರ್ ಭಯಂ ಸ್ಥಾನ ಭಯಂ ಅಂತ ಹೇಳುತ್ತೆ. ಈಗ ಬೇಡ. 2029 ನಂತರ ನಿಮಗೆ
ಗುರುವಿನ ಕಾಲ ಶುರುವಾಗುತ್ತೆ, ಆಗಲೂ ಆತ ವ್ಯಯ. ಹೀಗಾಗಿ 2032 ಸ್ವಲ್ಪ ಕಾಲ ಸ್ವಲ್ಪ ದೂರ ಆಗಿಬಿಡುತ್ತೆ. ಇದಕ್ಕೆ ಏನಂದರೆ ಈಗ ಗೋಚಾರದಲ್ಲಿ ನಿಮಗೆ ಬಲ ಇದೆ, ಇಲ್ಲ ಅಂತಲ್ಲ, ಆದರೆ ಸ್ವಲ್ಪ ಹೆಚ್ಚಿನ ಶ್ರಮ ತೊಗೋಬೇಕಾಗತ್ತೆ, ಹೆಚ್ಚಿನ ವ್ಯಯ ಆಗಿಬಿಡುತ್ತೆ. ನಿಮ್ಮ ಹೊರೆ ಆಗಿಬಿಟ್ರೆ ಮನೆ ಕಟ್ಟಿ ಅದರ ಹೊರೆ ಹೊತ್ಕೊಳ್ಳೋದು ಬಹಳ ಕಷ್ಟವಾಗುತ್ತೆ. ಹೀಗಾಗಿ ಸದ್ಯಕ್ಕೆ ನಿಮಗೆ ಕಾಲದ ಅನುಕೂಲ ಇಲ್ಲ. ಹೀಗಾಗಿ ಸ್ವಲ್ಪ ಕಾಲ ಕಾಯಬೇಕಾಗತ್ತೆ. ಒಂದು ಈಗ ನಿಮಗೆ ಅನಿಸಿದ ಮಟ್ಟಿಗೆ ಮುಂದಿನ ಮೇ ನಂತರದಲ್ಲಿ ಒಂದು ಪ್ರಯತ್ನ ಮಾಡಿ, ಆಗ ನಿಮಗೆ ಸ್ವಲ್ಪ ಮಟ್ಟಿಗೆ ಸಹಕಾರ, ಗೋಚಾರದಲ್ಲಿ ಸ್ವಲ್ಪ ಸಹಕಾರ ಸಿಗುತ್ತೆ. ಹೀಗಾಗಿ ಈಗ ತತ್ಕ್ಷಣ ಅಂದರೆ ಬೇಡ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸಂಜು ರೆಡ್ಡಿ ಅವರು ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ಸಂಜು ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 5/4/2004 ಮೇಡಮ್. 5/4/2004. ಸಮಯ 9:30. 9:30 ಬೆಳಗ್ಗೆನಾ? ಹಾ ಮೇಡಮ್. ಏನು ಪ್ರಶ್ನೆ ಇತ್ತು? ಏನಿಲ್ಲ ಮೇಡಮ್, ಸ್ಕೂಲ್ ಬಗ್ಗೆದಾಗ ಅವನ ಭವಿಷ್ಯ ಹೆಂಗ ಏನು ಅಂತ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಸಂಜು ರೆಡ್ಡಿ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಬೆಳಗ್ಗೆ 9:30 ಅದು ಸರಿನಾ? ಹಾ ಮೇಡಮ್. ಬೆಳಗ್ಗೆನಾ? ಹಾ ನೋಡಿ, ಈಗ ಅವರಿಗೆ ರಾಹುದಶೆಯಲ್ಲಿ ಬುಧಭುಕ್ತಿ ನಡೀತಾ ಇದೆ ನವಂಬರ್ವರೆಗೂ. ನೋಡಿ, ಅವರಿಗೆ ಈ ಯಾವಾಗ ತುಂಬ ಅನುಕೂಲವಾಗಿದೆ ಅಂತಂದರೆ 2026 ನವಂಬರ್ ಬರಬೇಕು. ಮುಂದಿನ ವರ್ಷ ನವಂಬರ್ ನಂತರದಲ್ಲಿ ಒಳ್ಳೆ ಮಾಲವೀಯ ಯೋಗ ಶುರುವಾಗುತ್ತೆ, ಒಂದು ಯೋಗ ಶುರುವಾಗುತ್ತೆ ಶುಕ್ರನಿಂದಾಗಿ. ಹೀಗಾಗಿ ಒಳ್ಳೆ ತುಂಬ ಚೆನ್ನಾಗಿರುತ್ತೆ, ಮುಂದಿನ ಬದುಕು ಚೆನ್ನಾಗಿರುತ್ತೆ. ಅಲ್ಲಿವರೆಗೆ ಸ್ವಲ್ಪ ದಾರಿ ವ್ಯತ್ಯಾಸ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಈ ಕಾರಣಕ್ಕೆ ಅವರು ಏನನ್ನು ಆರಾಧಿಸಬೇಕಪ್ಪ ಅಂತಂದರೆ ವಿಷ್ಣು ಸಹಸ್ರನಾಮ. ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ಪ್ರತಿ ಬುಧವಾರ ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಹೆಸರು ಕಾಳು ದಾನ ಮಾಡೋಕ್ಕೆ ಹೇಳಿ. ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಬೇಕು, ಅಥವಾ ಬಂದರೆ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಒಳ್ಳೆಯದಾಗ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಿವನಗೌಡ ಅವರು ರಾಯಚೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಿವನಗೌಡ ಅವರೇ. ಶಿವನಗೌಡ ಅವರೇ ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 23/11/2007. 23/11/2007. ಸಮಯ 2:15 ಮಧ್ಯಾಹ್ನ. 2:15 ಮಧ್ಯಾಹ್ನ. ಏನು ಪ್ರಶ್ನೆ ಇತ್ತು? ಅವರು ವಿದ್ಯಾಭ್ಯಾಸದ ಬಗ್ಗೆ ಮತ್ತು ಅವ್ರ ಮುಂದೆ ಲೈಫ್ ಇದ್ರ ಬಗ್ಗೆ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಶಿವನಗೌಡ್ರೆ ನಮಸ್ಕಾರ. 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 ಮುಂದೆ ಹೇಗಿದೆ ವಿದ್ಯಾಭ್ಯಾಸ ಅಂತಲ್ವಾ? ನೋಡಿ, ವಿದ್ಯಾಭ್ಯಾಸದ ಅಧಿಪತಿ ಚಂದ್ರ, ಪಂಚಮಾಧಿಪತಿ, ಅವನು ದ್ವಿತೀಯದಲ್ಲಿದೆ, ತುಂಬ ಚೆನ್ನಾಗೇ ಇದೆ. ಚಂದ್ರನಿಗೆ ಪಕ್ಷದ ಬಲ ಬಹಳ ಮುಖ್ಯ. ಪಕ್ಷೋದ್ಭವಂ ಹಿಮಕರಸ್ಯ ವಿಶಿಷ್ಟಮಾಹುಹು ಅಂತ ಶಾಸ್ತ್ರವಾಣಿ. ಶಾಸ್ತ್ರದ ಆಧಾರ ಕೊಟ್ಟಾಗ, ಗ್ರಹಗಳ ಬಲದ ನಿರೂಪಣೆ ಮಾಡಿದಾಗ ಇದು ನಿಜ, ಇದು ಖಚಿತ, ಹೌದು ಅನ್ನೋ ನಂಬಿಕೆ ಬರುತ್ತೆ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ, ಚೆನ್ನಾಗಿದೆ. ದ್ವಿತೀಯದಲ್ಲಿ ಚಂದ್ರ ಇದ್ದರೆ ತುಂಬ ಪ್ರಾಜ್ಞಶ್ಚ ಶಶಿ ಮೃದುವಾಕ್ ಅಂತೆಲ್ಲ ಹೇಳುತ್ತೆ. ತುಂಬ ಚೆನ್ನಾಗಿದೆ ಇವರೇ, ಒಂದು ಚೆನ್ನಾಗಿರುತ್ತೆ. ಪ್ರಸ್ತುತ ಕಾಲ ಇವರಿಗೆ ಈಗ ಚಂದ್ರ ದಶೆ ನಡೀತಾ ಇದೆ, ತುಂಬ ಚೆನ್ನಾಗಿದೆ. ಈಗಂತೂ ಕಾಲ ಚೆನ್ನಾಗಿದೆ. ಒಳ್ಳೆ ದಾರಿ, ಒಳ್ಳೆ ಗುರಿಯನ್ನು ತೋರಿಸ್ಬೇಕು, ಅದರ ಕಡೆಗೆ ನಡೆಯೋ ದಾರಿ ಇದು ಅಂತ ತೋರಿಸ್ಕೊಟ್ರೆ ಮಾರ್ಗಸ್ಥೋ ನಾವ ಸೀದತಿ ಅಂತ ಒಂದು ಮಾತಿದೆ. ದಾರಿಯಲ್ಲಿದ್ದವನು ಹಾದಿ ತಪ್ಪಲ್ಲ ಅಂತ. ಹೀಗಾಗಿ ಅಂಥದ್ದೊಂದು ಹಾದಿ ತೋರಿಸಿ, ಅನುಕೂಲ ಇದೆ. ಚೆನ್ನಾಗಿ ಒಳ್ಳೆ ಹೆಸರು ಮಾಡ್ತಾರೆ. ಒಳ್ಳೆಯದಾಗಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಾಸ್ತ್ರಿಗಳೇ, ಈಗ ರಾಶಿ ಭವಿಷ್ಯವನ್ನು ತಿಳಿಯುವಂತಹ ಸಮಯ. 3 ರಾಶಿಗಳ, ಮೊದಲ 3 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ನೋಡೋಣ. ಈ ವಾರದಲ್ಲಿ ಗ್ರಹಗಳ ಸ್ಥಿತಿ, ಗತಿ, ಅವುಗಳ ಸಂಚಾರ, ಇವುಗಳನ್ನೆಲ್ಲ ಗಮನದ ಇಟ್ಕೊಂಡು ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ ಗಮನಿಸೋಣ. ಚಂದ್ರನ ಬಲ ಚೆನ್ನಾಗಿದೆ. ಧರ್ಮ ಕಾರ್ಯಗಳು ಸ್ವಲ್ಪ ಹಿನ್ನಡೆ, ವೃತ್ತಿಯಲ್ಲಿ ಅಸಮಾಧಾನ, ಮಕ್ಕಳಿಂದ ಸಮಾಧಾನ ಸಿಗುತ್ತೆ, ತೊಂದರೆ ಇಲ್ಲ. ನೋಡಿ, ವಸ್ತುತಃ ಇಲ್ಲಿ ನಾಳೆ ಮತ್ತು ನಾಳದ್ದು ಸ್ವಲ್ಪ ಮಟ್ಟಿಗೆ ನಿಮಗೆ ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು. ಯಾವುದೋ ಒಂದು ಶುಭ ಕಾರ್ಯಗಳು ಮತ್ತೊಂದು ಅಂತಂದರೆ ಅದಕ್ಕೆ ಸ್ವಲ್ಪ ತೊಡಕು ಬರ್ತಕ್ಕಂಥದ್ದು, ತಂದೆ ಮಕ್ಕಳಲ್ಲಿ ಮನಸ್ತಾಪ ಬರ್ತಕ್ಕಂಥದ್ದು, ಈ ರೀತಿಯ ಒಂದು ವಾತಾವರಣ ಮಾಂದಿಯಿಂದ ಬರುತ್ತೆ. ಈ ಕಾರಣದಿಂದಾಗಿ ಸ್ವಲ್ಪ ಜಾಗ್ರತೆ ಬೇಕು ಆ ವಿಚಾರಗಳಲ್ಲಿ. ಕೆಲಸ ಕಾರ್ಯಗಳಿಗೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಅಸಮಾಧಾನ, ಹಿನ್ನಡೆ, ಆ ರೀತಿಯಲ್ಲಿ ಒಂದು ಸೂಚಿಸ್ತಾ ಇದೆ. ಅದು ಚಂದ್ರಮಾಂದಿಯರು ಭಾಗ್ಯಸ್ಥಾನದಲ್ಲಿ ಸೇರಿದಾಗ ಅದೃಷ್ಟ ಕೈ ತಪ್ಪಿ ಬಿಡ್ತಕ್ಕಂಥದ್ದು. ಈ ರೀತಿಯಲ್ಲಿ ನಿಮಗೆ ಸ್ವಲ್ಪ ತೊಂದರೆಯನ್ನು ಸೂಚಿಸ್ತಾ ಇದೆ ವಾರದ ಆದಿಯಲ್ಲಿ, ಪ್ರಾರಂಭದಲ್ಲಿ. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ವೃತ್ತಿಯಲ್ಲಿ ಸ್ತ್ರೀಯರಿಗೆ ಸೌಖ್ಯ, ಕೃಷಿ ಕ್ಷೀರ ಕ್ಷೇತ್ರಗಳಲ್ಲಿ ಲಾಭ. ಚಂದ್ರನಿಗೆ ಬಲ ಬರುತ್ತೆ, ಈ ಕಾರಣದಿಂದಾಗಿ ಚೆನ್ನಾಗಿದೆ.
ಮನೆಯಲ್ಲೂ ಸ್ವಲ್ಪ ಸಮಾಧಾನದ ವಾತಾವರಣ ಕಾಣಬಹುದು. ಆರೋಗ್ಯ ಸಾಲ ವಿಚಾರದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನಿಮಗೆ ಗುರುವಾರದಿಂದ ಮುಂದೆ ತುಂಬ ಚೆನ್ನಾಗಿದೆ. ಅಲ್ಲಿ ನಿಮಗೆ ಚಂದ್ರನ ಸಂಚಾರ ನಿಮಗೆ ಕರ್ಮಸ್ಥಾನದಲ್ಲಿ ಸಂಚರಿಸೋದ್ರಿಂದ ನೋಡಿ, ಕೃಷಿಕರಿಗೆ, ಹಾಲು ಹೈನು ವ್ಯಾಪಾರಿಗಳಿಗೆ, ದ್ರವ ರಸ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. ಮೇಷರಾಶಿಯವರಿಗೆ ಗುರುವಾರದಿಂದ ಸ್ವಲ್ಪ ಲೈಫ್ ಟರ್ನ್ ಆಯ್ತೇನೋ, ಸ್ವಲ್ಪ ಒಂದು ಮೆಟ್ಲು ಹತ್ತದೇನೋ ಅನ್ನೋ ರೀತಿಯ ಒಂದು ಭಾವನೆ ಅಷ್ಟೇ ಅಲ್ಲ, ಆ ಫಲ ಸಿಗುತ್ತೆ. ಚಂದ್ರ ಕರ್ಮಸ್ಥಾನದಲ್ಲಿದ್ದರೆ ಕಾರ್ಯಸಿದ್ಧಿಂ ಅಂತ ಹೇಳುತ್ತೆ. ಹೀಗಾಗಿ ಕೆಲಸ ಸಾಧನೆ ಹಾಗೇ ಆಗುತ್ತೆ. ಆ ರೀತಿ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಒಂದು ಬಲ ಚೆನ್ನಾಗಿರುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಸಾಲ ವಿಚಾರದಲ್ಲಿ, ಆರೋಗ್ಯ ವಿಚಾರದ ಸ್ವಲ್ಪ ಗಮನ ಕೊಡಬೇಕು. ಜನ್ಮಾಧಿಪತಿ ಮಾಂದಿ ಒಟ್ಟಾಗ್ತಾ ಇರೋದು ಶುಕ್ರವಾರ ಶನಿವಾರ. ಈಗ ಆರೋಗ್ಯ ಹಾಳಾಗ್ತಕ್ಕಂಥದ್ದು, ಯಾವುದೋ ಒಂದು ಇನ್ಫೆಕ್ಷನ್ಗೆ ಒಳಗಾಗ್ಬಿಡ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇತ್ತು. ಸ್ವಲ್ಪ ಹುಷಾರಾಗಿರಬೇಕು. ಉಳಿದ ಹಾಗೆ ಹೆಚ್ಚಿನ ಪಾಲು ಚೆನ್ನಾಗೇ ಇದೆ. ಪರಿಹಾರಕ್ಕೆ ಏನಪ್ಪ ಅಂತಂದರೆ, ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಸ್ವಲ್ಪ ಮಟ್ಟಿಗೆ ಬೆಲ್ಲ ಸಮರ್ಪಣೆ ಮಾಡಿ, ಅಭಿಷೇಕ ಮಾಡಿಸಿ, ರುದ್ರಾಭಿಷೇಕ ಮಾಡಿಸಿ, ಅದು ತುಂಬ ಸಹಾಯ ಮಾಡುತ್ತೆ. ಇನ್ನು ವೃಷಭ ರಾಶಿ ನೋಡೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ನೋಡಿ, ಸ್ತ್ರೀಯರಿಗೆ ಸಂಕಷ್ಟದ ದಿನಗಳಿದ್ದಾವೆ. ವೃತ್ತಿಯಲ್ಲಿ ಕಿರಿಕಿರಿ, ಹಿರಿಯರಿಂದ ಸ್ವಲ್ಪ ಮಟ್ಟಿಗೆ ಸಹಕಾರ ಸಿಗುತ್ತೆ, ಸಂಶಯ ಇಲ್ಲ. ವಸ್ತು ಕಳವು, ಸೋಲ್ತೀರಾ. ಸ್ನೇಹಿತರು ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ. ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಕುಗ್ಗುತ್ತೀರಾ, ಖಿನ್ನತೆ ಒಳಗಾಗ್ತೀರಾ. ಯಾವುದೋ ಒಂದು ಆಲೋಚನೆ, ಯಾವುದೋ ಒಂದು ಚಿಂತೆ ನಿಮ್ಮನ್ನು ತುಂಬ ಕಾಡ್ಬಿಡೋ ಸಾಧ್ಯತೆ, ತುಂಬ ಆಪ್ತರಿಂದ ಉಂಟಾಗ್ತಕ್ಕಂಥ ಚಿಂತೆ, ಅದು ನಿಮ್ಮ ಮನಸ್ಸನ್ನು ಕೊರೆದು ಬಿಡುತ್ತೆ. ಅದಕ್ಕೆ ಮುಲಾಮೇನು, ಅದಕ್ಕೆ ಮದ್ದೇನು ಕಷ್ಟ, ಆ ರೀತಿಯಲ್ಲಿ ನಿಮಗೆ ಸ್ವಲ್ಪ ಕಾಡಿಬಿಡುತ್ತೆ. ಯಾವುದೋ ಒಂದು ವಸ್ತು ನಷ್ಟ, ಆತ್ಮೀಯರು ಯಾವುದೋ ದೂರ ಆಗಿಬಿಡ್ತಕ್ಕಂಥದ್ದು, ಈ ರೀತಿಯಲ್ಲಿ ಒಂದು ಚಿಂತೆ ನಿಮ್ಮನ್ನು ಕಾಡುತ್ತೆ. ಅದು ಸೋಮವಾರ ಮತ್ತು ಮಂಗಳವಾರ ಹೆಚ್ಚಿನ ಬಾಧೆ ಅನುಭವಿಸೋ ಸಾಧ್ಯತೆ ಇದೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿರಿಯರಿಂದ ಅನುಕೂಲ, ಸಹಕಾರ. ಹೆದರಬೇಡ, ಧೈರ್ಯವಾಗಿರು. ಈ ಥರದ್ದು ಎಷ್ಟು ಸಮಾಧಾನ ಮಾಡಿದ್ರೂ ಮನಸ್ಸು ಸಮಾಧಾನಗೊಳ್ಳಲ್ಲ, ಆ ರೀತಿಯಲ್ಲಿ ಇರ್ತದೆ. ವಾರದ ಆದಿಯಲ್ಲಿ ವೃಷಭ ರಾಶಿಯವರಿಗೆ ಸ್ವಲ್ಪ ಮನೋಬಲ ಬೇಕು. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನೋಡಿ, ಮಕ್ಕಳಿಂದ ಹೆಚ್ಚಿನ ನಷ್ಟ, ವೃತ್ತಿಯಲ್ಲಿ ಸಮಾಧಾನದ ಫಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಚೆನ್ನಾಗಿದೆ, ತೊಂದರೆ ಇಲ್ಲ. ನಿಮಗೆ ಹಣ ವಿಚಾರದಲ್ಲಿ ಅನುಕೂಲ ಚೆನ್ನಾಗಿದೆ. ಬುದ್ಧಿ ಮಂಕಾಗುತ್ತೆ, ಉದರ ಬಾಧೆಯನ್ನು ಸೂಚಿಸ್ತಾ ಇದೆ. ಕೊನೆಗೆ ಶುಕ್ರವಾರ ಶನಿವಾರದ ಮಟ್ಟಿಗೂ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೇನೋ ಬೇಸರ, ಅವರ ವರ್ತನೆ, ಅವರ ಒಂದು ಕಿಡಿಗೇಡಿತನ, ಮತ್ತೊಂದು ಏನೋ ಅಪವಾದ ಬಂದುಬಿಡ್ತಕ್ಕಂಥದ್ದು, ಈ ಥರದ್ದೆಲ್ಲ ಮನಸ್ಸಿನ ಸ್ಥಾನ ಅಷ್ಟು ಚೆನ್ನಾಗಿಲ್ಲ ಈ ವಾರ ನಿಮಗೆ. ಹೀಗಾಗಿ ಮನೋಬಲಕ್ಕೆ ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸ್ಬೇಕು. ಮತ್ತು ಕೃಷ್ಣನಿಗೆ ತುಳಸಿಯನ್ನು ಸಮರ್ಪಣೆ ಮಾಡಬೇಕು. ಇದು ಪರಿಹಾರ ಏನಪ್ಪ ಅಂದರೆ, ಕೃಷ್ಣ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸೋದು. ಎರಡನೇದು, ಶಿವ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸ್ತಕ್ಕಂಥದ್ದು, ಆ ತೀರ್ಥ ಸೇವನೆ ಮಾಡ್ತಕ್ಕಂಥದ್ದು. ಇದು ಅಭಿಷೇಕವಾದ ಮಂತ್ರ ಜಲ, ಅದರಿಂದ ಮನಸ್ಸು ಸಮಾಧಾನಗೊಳ್ಳುತ್ತೆ. ಯಾರೂ ಕೊಡದ ಸಮಾಧಾನವನ್ನು ಒಂದು ಮಂತ್ರ ತೀರ್ಥ ಅದು ತುಂಬ ನೋಡಿ ಪ್ರಯತ್ನ ಮಾಡಿ, ಆ ರೀತಿಯಲ್ಲಿ ನಿಮಗೆ ಸಹಾಯ ಆಗುತ್ತೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ಗಮನಿಸೋಣ. ಮಿಥುನ ರಾಶಿಯವರಿಗೆ ವೃತ್ತಿಯಲ್ಲಿ ಚಾತುರ್ಯದ ಕೊರತೆ ಇರ್ತದೆ. ದಾಂಪತ್ಯದಲ್ಲಿ ಮನಸ್ತಾಪಗಳು ಬರುತ್ತೆ. ಅಲ್ಲಿ ಮಾಂದಿ ಸಪ್ತಮದಲ್ಲಿರ್ತಕ್ಕಂಥದ್ದು, ಚಂದ್ರ ಮಾಂದಿಯರು ಸೇರ್ತಕ್ಕಂಥದ್ದು, ಇದೆಲ್ಲ. ವಿದೇಶ ಪ್ರಯಾಣದಲ್ಲಿ ತೊಂದರೆ, ಹಿರಿಯರಿಂದ ಸಲಹೆ ಸಹಾಯ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣ್ತೀರಾ. ಅದರ ಹೊರತಾಗಿ ಮನೆ ಕುಟುಂಬ ವಿಚಾರ ಆಗಿರಬಹುದು, ಹೆಣ್ಮಕ್ಳು ಮಾತು, ಯಾರದೋ ಬಂಧುಗಳು, ಮತ್ತೊಂದು ತಾಯಿ ಬಂಧುಗಳಲ್ಲಿ ನೋಡಿ ಸಾಮಾನ್ಯವಾಗಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನಗೊಳ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ದಾಂಪತ್ಯದಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯಗಳು, ಏನೋ ಒಂದು ರೀತಿಯ ದುಗುಡದ ವಾತಾವರಣ ಇರ್ತದೆ ಈ ವಾರದ ಆದಿಯಲ್ಲಿ. ನಿಮಗೆ ಸ್ವಲ್ಪ ಎಚ್ಚರ ತಗೋಬೇಕು. ಸಂಗಾತಿಯಿಂದ ಸ್ವಲ್ಪ ಅಸಮಾಧಾನ, ಆ ಚಿಂತೆಯಲ್ಲಿ ಕೊರಗ್ತಕ್ಕಂಥದ್ದು, ಏನೋ ಅಂದ್ಬಿಟ್ಟೆ, ಏನೋ ಈ ಥರದ್ದು ಬಹಳ ಮನಸ್ಸಿಗೆ ಘಾಸಿಯಾಗೋ ಸಾಧ್ಯತೆ ಇದೆ. ಹೀಗಾಗಿ ಸ್ವಲ್ಪ ಬಲ ಬೇಕು. ನೋಡೋಣ ಆಮೇಲೆ ಮಿಥುನದ ವಾರಾಂತ್ಯ ಗಮನಿಸೋಣ. ಸ್ತ್ರೀಯರಿಗೆ ಧನ ನಷ್ಟ, ವ್ಯಥೆಯ ಪ್ರಯಾಣದಲ್ಲಿ ತೊಡಕುಗಳನ್ನ ಕಾಣ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಅಲ್ಲಿ ಚತುರ್ಥದಲ್ಲಿದ್ದಾಗ ಭೂ ವ್ಯವಹಾರಗಳಲ್ಲಿ ತೊಂದರೆಗಳು, ಇನ್ಯಾವುದೋ ಒಂದು ಲಿಟಿಗೇಷನ್, ಈ ರೀತಿಯಲ್ಲಿ ಓಡಾಡಬೇಕಾದಂಥದ್ದು, ಆ ಥರದ ಭಯಗಳು, ಇದೆಲ್ಲ ಸೂಚಿಸ್ತಾ ಇದೆ. ಈ ಒಂದು ವಾರದಲ್ಲಿ ಬೆಂಕಿ ನೀರಿನ ವಿಚಾರಗಳು ಸ್ವಲ್ಪ ತೊಂದರೆ ಉಂಟಾಗಬಹುದು. ಸ್ನೇಹಿತರು ಬಂಧುಗಳಲ್ಲೂ ಮನಸ್ತಾಪ ಉಂಟಾಗ್ತಕ್ಕಂಥದ್ದು. ವಾರದ ಕೊನೆಯಲ್ಲಿ ಅಲ್ಲಿ ಮಾಂದಿ ಮತ್ತು ಕುಜ ಸೇರಿದಾಗ ಚತುರ್ಥದಲ್ಲಿ ಮನೆ ವಿಚಾರದಲ್ಲಿ ಇನ್ಯಾವುದೋ ಒಂದು ತೊಡಕಿಗೆ ಒದ್ದಾಡ್ತಕ್ಕಂಥ ಸಾಧ್ಯತೆ, ಬಂಧುಗಳಲ್ಲಿ ಕ್ಲೇಶ, ಅವರಲ್ಲಿ ಗಲಾಟೆ, ಘರ್ಷಣೆ, ಇದು ತಾರಕಕ್ಕೆ ಹೋಗ್ಬಿಡ್ತಕ್ಕಂಥದ್ದು, ಈ ಥರದ ಒಂದು ವಾತಾವರಣ ಇದೆ. ಹುಷಾರಾಗಿರಬೇಕು. ವೃತ್ತಿಯಲ್ಲಿ ಒಂದು ಚೆನ್ನಾಗಿದೆ. ಕರ್ಮಾಧಿಪತಿ ಜನ್ಮದಲ್ಲಿದ್ದಾನೆ, ಕರ್ಮಸ್ಥಾನದಲ್ಲಿ ಶನೈಶ್ಚರನ ಬಲ, ಇದೆಲ್ಲ ಚೆನ್ನಾಗೇ ಇದೆ. ಸ್ವಲ್ಪ ನಿಧಾನಗತಿಯಲ್ಲಿರಬಹುದು, ಆದರೆ ಕೆಲಸಗಳಾಗ್ತಾಯಿದೆ, ಅದ್ರ ಪಾಡಿಗೆ ಅದು ಕೆಲಸ ಆಗುತ್ತೆ, ಅದಕ್ಕೇನೂ ತೊಂದರೆ ಇಲ್ಲ. ಆದರೆ ಈ ಚಂದ್ರ ಮಾಂದಿ ಇವುಗಳ ಸಂಚಾರ ಅಷ್ಟು ಚೆನ್ನಾಗಿಲ್ಲದೆ ಇರೋದ್ರಿಂದ ಸ್ವಲ್ಪ ಮನೋವ್ಯಥೆ ನಿಮಗೂ ಇರ್ತದೆ. ಇದರ ನಿವಾರಣೆಗೆ ವಿಷ್ಣು ಸಹಸ್ರನಾಮ, ತಪ್ಪದೇ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಅದು ಹೆಚ್ಚಿನ ಸಹಾಯ ಮಾಡುತ್ತೆ, ತುಂಬ ಮನಸ್ಸಿಗೆ ಒಂದು ಬಲ ತಂದು ಕೊಡುತ್ತೆ. ಈ ದೇವತಾ ಪೂಜೆ, ಅರ್ಚನೆ ಇವುಗಳು ಕೊಡೋ ಸಮಾಧಾನ ಯಾರಿಂದಲೂ ಕೊಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಅದು ಆ ನಂಬಿಕೆ ಬೇಕು.
ಆ ತಾದಾತ್ಮ್ಯತೆ ಅದು ತುಂಬ ಬೇಕಾಗುತ್ತೆ. ಆ ರೀತಿಯಲ್ಲಿ ನೀವು ವಿಷ್ಣು ಸಹಸ್ರನಾಮವೇ ನನಗೆ ಬಲ, ನಿನ್ನ ಬಿಟ್ಟರೆ ಗತಿ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳಿಕೊಂಡಾಗ ಅದು ಕೊಡೋ ದಾರಿ, ಅದು ಕೊಡೋ ಬಲ ಬೇರೆ ಇರ್ತದೆ. ಆ ರೀತಿಯಲ್ಲಿ ನೀವು ಇದನ್ನು ಹೇಳ್ಕೊಳ್ಳಿ. ಇದು 3 ರಾಶಿಗಳ ಫಲ. ಸರಿ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ಅನಂತ ಪ್ರಸಾದ್ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅನಂತ ಪ್ರಸಾದ್ ಅವರೇ. ನಮಸ್ತೆ ಅಮ್ಮ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅಮ್ಮ, ನಮ್ದು ಒಂದು ಸೈಟ್ ಇದೆ ಮೈಸೂರಲ್ಲಿ. ನಾವು ಮಹಾರಾಜರ ಹತ್ರ ಕೆಲಸ ಮಾಡ್ತಾ ಇದ್ವಿ. ಅವಾಗ ಅವ್ರ ಹತ್ರ ಕೊಂಡ್ಕೊಂಡಿರೋದು ನಾವು ಒಂದು 50 ಜನ. ಓಕೆ, ಅಂದ್ರೆ ನಿಮ್ಮ ಬಗ್ಗೆನೇ ಕೇಳ್ತಾ ಇದ್ದೀರಾ? ನಿಮ್ಮ ಹೆಸರಲ್ಲಿ ಇರೋದಾ ಸೈಟು? ನಮ್ಮ ತಾಯಿ ಹೆಸರಲ್ಲಿ ಇತ್ತು. ನಮ್ಮ ತಾಯಿ ಇಲ್ಲ. ಓಕೆ, ಈಗ ಯಾರ ಬಗ್ಗೆ ಕೇಳ್ತೀರಾ ಸರ್? ಯಾರ್ದು ಹುಟ್ಟಿದ ದಿನಾಂಕ? ಜಾಗದ ಬಗ್ಗೆ ಅಮ್ಮ. ಅವ್ರು ಹುಟ್ಟಿದ ದಿನಾಂಕ ಗೊತ್ತಾ? ಯಾರ್ದು? ನಮ್ಮ ತಾಯಿದ. ಹಾ, ಅಲ್ಲ ಅವ್ರಿಗೆ ನಾನು ಮಾತಾಡ್ತೀನಿ. ಸರಿ, ಶಾಸ್ತ್ರಿಗಳ ಜೊತೆ ಮಾತಾಡಿ. ಅನಂತ ಪ್ರಸಾದ್ ಅವರೇ ನಮಸ್ಕಾರ. ನಮಸ್ತೆ ಗುರುಗಳ. ನಮಸ್ಕಾರ. ಒಂದು ಸಂಖ್ಯೆ ಹೇಳಿ ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು. 11 ನೋಡಿ. ಅದು ಈಗ 11 ಅಂತಂದರೆ ಅದು ವೃಷಭ ಏನು ರಾಶಿಗೆ ಬರುತ್ತೆ. ನೀವು ಕೇಳಿದಂತಹ ಪ್ರಶ್ನೆಗೆ ತತ್ಕಾಲ ಪ್ರಶ್ನೆ ಅಂತ ನಾನು ನಿರ್ಮಾಣ ಮಾಡಿಕೊಂಡ್ರೆ ನೋಡಿ, ಈಗ ಪ್ರಸ್ತುತ ಚತುರ್ಥ ಸ್ಥಾನದಲ್ಲಿ ಚತುರ್ಥಾಧಿಪತಿ ಇದ್ದಾನೆ, ರವಿ ಇದ್ದಾನೆ. ಯಾವ ಪ್ರಶ್ನೆ, ಯಾವ ಚಿಂತನೆ, ಯಾವ ಭಾವದ ಚಿಂತನೆ ಅಂತಂದರೆ ಆ ಭಾವಾಧಿಪತಿ ಬಲ ಇದೆಯಾ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಹೀಗಾಗಿ ಅನುಕೂಲ ಇದೆ. ಹೀಗಾಗಿ ನೀವು ಈಶ್ವರ ಸಂಬಂಧಿ ಆರಾಧನೆ ಮಾಡೋದ್ರಿಂದ ಹತ್ತಿರದಲ್ಲಿ ಯಾವುದಾದ್ರೂ ಈಶ್ವರ ಸನ್ನಿಧಾನ ಇದ್ದರೆ ಅದಕ್ಕೆ 12 ಭಾನುವಾರಗಳ ಕಾಲ ಈಶ್ವರನಿಗೆ ಗೋಧಿ ಹಾಗೂ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ. ನಿಮ್ಮ ಸಂಕಲ್ಪ ಏನಿದೆ, ಮನೋಸಂಕಲ್ಪ, ಇದು ಈಡೇರಬೇಕು, ಅದು ನಿಮ್ಮದಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಈಶ್ವರನಿಗೆ ನೀವು ಮಾಡಿದ ಸಂಕಲ್ಪ, ಮಾಡಿದ ಪೂಜೆ, ಈ ದಾನ ತುಂಬ ಸಹಕಾರವಾಗುತ್ತೆ. ನೀವು ಪ್ರಯತ್ನ ಮಾಡಿ ನೋಡಿ. 12 ಭಾನುವಾರ ಈಶ್ವರ ಸನ್ನಿಧಾನಕ್ಕೆ ಗೋಧಿ ಹಾಗೂ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡೋದು, ಅದನ್ನು ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮ ಅನುಕೂಲ, ನಿಮ್ಮ ಸಂಕಲ್ಪ ಏನಿದೆ ಅದು ಅನುಕೂಲ ಆಗುತ್ತೆ, ಒಳ್ಳೆಯದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಾಸ್ತ್ರಿಗಳೇ, ಮುಂದಿನ ರಾಶಿಗಳಾಗಿರುವ ಕರ್ಕಟಕ, ಸಿಂಹ ಹಾಗೆ ಕನ್ಯಾ ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿ ಗಮನಿಸ್ತಾ ಹೋಗೋಣ. ಕರ್ಕಟಕ ರಾಶಿಯವರಿಗೆ, ಕರ್ಕಟಕ ರಾಶಿಯವರಿಗೆ ಚಂದ್ರನ ಸಂಚಾರ ನಿಮಗೆ ಹೇಗಿದೆ? ಚಂದ್ರ ಮಾಂದಿ ಒಟ್ಟಾಗ್ತಾರೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಆರೋಗ್ಯ, ಸಾಲ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಬರ್ತಕ್ಕಂಥದ್ದು, ವೃತ್ತಿಯಲ್ಲಿ ಶತ್ರುಗಳ ಕಿರಿಕಿರಿಯನ್ನು ಕಾಣ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಇದೆ. ಸರ್ಕಾರಿ ನೌಕರಿಗೆ ಸಹಾಯ ಇತ್ಯಾದಿ ಚೆನ್ನಾಗಿದೆ. ಕರ್ಕಟಕ ರಾಶಿಯವರಿಗೆ ಏನು, ದ್ವಿತೀಯದ ಅಧಿಪತಿ ತುಂಬ ಚೆನ್ನಾಗಿ, ಹಣಕಾಸಿಗೆ, ಕುಟುಂಬದಲ್ಲಿ ಇದು ಯಾವುದೋ ಒಂದು ವ್ಯವಹಾರ ಇತ್ಯಾದಿಗಳಿಗೆ ತೊಂದರೆ ಆಗಲ್ಲ. ಔಷಧ ವ್ಯಾಪಾರಿಗಳಿಗೆ ತೊಂದರೆ ಆಗೋದಿಲ್ಲ. ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ರಾಜಕಾರಣ, ಜನನಾಯಕತ್ವ, ಇನ್ಯಾವುದೋ ಹೀಗೆ ಈ ರೀತಿಯಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಬಲವೂ ಇದೆ, ಹೋರಾಟಕ್ಕೆ ಒಂದು ಶಕ್ತಿ, ಇದೆಲ್ಲ ಚೆನ್ನಾಗಿದೆ ಇವರೇ. ಆದರೆ ರಾಷ್ಟ್ರಾಧಿಪತಿ ಸ್ವಲ್ಪ ಮಟ್ಟಿಗೆ ವೀಕ್ ಆಗ್ತಾನೆ. ಈ ಕಾರಣದಿಂದ ಆರೋಗ್ಯ ಸ್ವಲ್ಪ ಏರುಪೇರು ಆಗಿಬಿಡಬಹುದು. ಸಾಲ, ಶತ್ರುಗಳ ಬಾಧೆ ನಿಮಗೆ ಸ್ವಲ್ಪ ಕಿರಿಕಿರಿ ತರಬಹುದು. ಕೆಲವು ವಿಚಾರಗಳಲ್ಲಿ ಜಯ ಬಲ ಇರ್ತದೆ. ಈಗ ಒಂದು ದಿವಸದಲ್ಲಿ ನಾವು ಹಲವು ಕಾರ್ಯಗಳಲ್ಲಿ ತೊಡಗ್ತೀವಿ. ಒಂದು ಕಾರ್ಯದಲ್ಲಿ ನಮಗೆ ಒಂದು ಸಮಾಧಾನ ಸಿಗುತ್ತೆ, ಮತ್ತೊಂದರಲ್ಲಿ ಸ್ವಲ್ಪ ಹಿನ್ನಡೆ ಆಗಬಹುದು. ಆ ರೀತಿಯಲ್ಲಿ ಈ ಒಂದು ವಾರ ನಿಮಗಿರ್ತದೆ. ಈಗ ಆರೋಗ್ಯ ವಿಚಾರದ ಸ್ವಲ್ಪ ಹುಷಾರು ತೊಗೋಬೇಕು, ಎಚ್ಚರ ತೊಗೋಬೇಕು ಅನ್ನೋದು ಸೂಚಿಸ್ತದೆ. ಮತ್ತು ಸಾಲ ಮತ್ತು ಇನ್ಯಾವುದೋ ಒಂದು ಶತ್ರುಗಳ ಬಾಧೆ ನಿಮ್ಮನ್ನು ತೊಂದರೆ ಮಾಡ್ತಾನೆ ಇರುತ್ತೆ, ಇರಿಟೇಟ್ ಮಾಡ್ತಾ ಇರುತ್ತೆ. ಇದರಿಂದ ಹೊರಗೆ ಬರಬೇಕಾದ್ರೆ ಪರಿಹಾರ ನೋಡೋಣ. ಆಮೇಲೆ ವಾರಾಂತ್ಯದಲ್ಲಿ ಗಂಟಲು, ಕಿವಿ ಬಾಧೆ ನಿಮಗೆ ಕಾಡುತ್ತೆ. ವೃತ್ತಿಯಲ್ಲಿ ಸ್ವಲ್ಪ ಭಯ, ಆತಂಕದ ವಾತಾವರಣ ಇರುತ್ತೆ. ಕರ್ಮಾಧಿಪತಿ ಜೊತೆ ಮಾಂದಿ ಬಂದಾಗ ವೃತ್ತಿಯಲ್ಲಿ ಒಂಥರ ವಾತಾವರಣ ಕಹಿಯಾಗುತ್ತೆ, ಮನಸ್ಸಿಗೆ ಬೇಸರ ಉಂಟಾಗುವ ಸಾಧ್ಯತೆಯನ್ನು ಸೂಚಿಸುತ್ತೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರ್ಬೇಕು, ಎಚ್ಚರಿಕೆಯಿಂದ ಕೆಲಸ ಮಾಡಿ. ದಾಂಪತ್ಯದ ಸಾಮರಸ್ಯ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ಅನುಕೂಲ ಚೆನ್ನಾಗಿರ್ತದೆ. ಹಾಲು ಹೈನುಗಾರರಿಗೆ, ಪುಷ್ಪ ವ್ಯಾಪಾರಿಗಳಿಗೆ ಮತ್ತು ನೀರಿನ ಸೋರ್ಸಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ, ಧಾನ್ಯ ವ್ಯಾಪಾರಿಗಳಿಗೆ, ಈ ದಿನಸಿ ಅಂಗಡಿ ಇತ್ಯಾದಿ ವ್ಯಾಪಾರ ತುಂಬ ಚೆನ್ನಾಗಿದೆ. ವಾರದಲ್ಲಿ ವ್ಯಾಪಾರಕ್ಕೆ ಲಾಭಕ್ಕೆ ಏನೂ ಕೊರತೆ ಉಂಟಾಗೋದಿಲ್ಲ. ಪರಿಹಾರಕ್ಕೆ ಏನಪ್ಪ ಅಂತಂದರೆ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ. ನರಸಿಂಹ ಸನ್ನಿಧಾನಕ್ಕೂ ಅಭಿಷೇಕ ಮಾಡಿಸಿ ಮತ್ತು ದುರ್ಗಾ ಕವಚ, ಇದ್ರ ಜೊತೆಗೆ ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ ಸಾಧ್ಯವಾದರೆ, ಇಲ್ಲ ಕೇಳಿಸ್ಕೊಳ್ಳಿ, ಅದು ಬಲ ಕೊಡುತ್ತೆ. ಇನ್ನು ಸಿಂಹರಾಶಿ ನೋಡಿ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಹೆಚ್ಚಿನ ಶ್ರಮ ವ್ಯಯ ಇದೆ. ಮಕ್ಕಳಿಂದ ಸ್ವಲ್ಪ ನಷ್ಟ ಕಷ್ಟವನ್ನು ಅನುಭವಿಸ್ತೀರ. ಈ ದಿವಸ ಮಕ್ಕಳಿಂದ ನಿಮಗೆ ಸಹಾಯಕ್ಕೆ ಸಿಗೋದಿಲ್ಲ, ಆ ರೀತಿಯಲ್ಲಿ ಇದೆ. ಇನ್ನು ಸ್ವಲ್ಪ ಮಂಕು ಬುದ್ಧಿ, ಪ್ರತಿಭಾ ನಷ್ಟ ಉಂಟಾಗತಕ್ಕಂಥದ್ದು. ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ ಇದೆ. ಪ್ರತಿಭಾಶಕ್ತಿ ನಷ್ಟವಾಗಿಬಿಟ್ರೆ ಮಾಡಿದ ಕೆಲಸವೆಲ್ಲ ಹಾನಿಯಾಗಿಬಿಡುತ್ತೆ, ಆ ರೀತಿಯಲ್ಲಿ ಇರ್ತದೆ. ಹೀಗಾಗಿ ಹಿರಿಯರ ಸಲಹೆ ತಗೊಳ್ಳೋದು ತುಂಬ ಒಳ್ಳೆಯದು. ನಿಮಗೇನೆಂದರೆ ಸಿಂಹರಾಶಿಯವರಿಗೆ ಪಂಚಮ ಸ್ಥಾನಕ್ಕೆ ಗುರು ದೃಷ್ಟಿ ಇದೆ. ಹೀಗಾಗಿ ಗುರು ಹಿರಿಯರ ಸಲಹೆ ತಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಹಿರಿಯರ ಮಾತನ್ನು ಕೇಳಬೇಕು. ನಾನೇ ಮಾಡ್ತೀನಿ ಅಂತ ಈ ಸಿಂಹರಾಶಿಯವರಿಗೆ ಹೇಗೆ ಅಂದರೆ ಸ್ವಲ್ಪ ಇರ್ತದೆ. ಅದು ನನಗೆ ಗೊತ್ತಿದೆ ಎಲ್ಲವೂ ಅಂತಕ್ಕಂಥದ್ದು ಒಂದು ಸ್ವಭಾವ ಇರ್ತದೆ, ಒಂದು ಮನೋಸ್ಥಿತಿ ಇರ್ತದೆ. ಹಾಗಿಲ್ಲ ಈ ವಾರ. ಸ್ವಲ್ಪ ಏರುಪೇರಿನಿಂದ ಹಿರಿಯರ ಗುರು ಸಮಾನರ ಒಂದು ಸಲಹೆ ತೊಗೊಂಡ್ರೆ ತುಂಬ ಒಳ್ಳೆಯದು. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ
ನಿಮಗೆ ಹಣ ಮಾತಿನ ನಷ್ಟ ಅದು ದ್ವಿತೀಯಕ್ಕೆ ಬರುತ್ತೆ, ಮಾಂದಿಯ ಸಂಚಾರ ಆಗುತ್ತೆ. ಕುಜ ಮಾಂದಿಯಲ್ಲಿ ಸೇರಿಬಿಟ್ಟಾಗ ಮಾತು ಅಷ್ಟೇ ಸ್ವಲ್ಪ ಘೋರವಾದ ಮಾತುಗಳಲ್ಲಿ ಮಾತಿನ ನಾಲಿಗೆ ಮೇಲೆ ಹರಿದಾಡುತ್ತೆ ಏನು ಬೆಂಕಿ. ಹೀಗಾಗಿ ಸ್ವಲ್ಪ ಹುಷಾರಾಗಿರ್ಬೇಕು. ವಿದ್ಯಾರ್ಥಿಗಳಿಗೆ ತೊಂದರೆ ಸೂಚಿಸ್ತಾ ಇದೆ, ಎಚ್ಚರವಾಗಿರಬೇಕಾಗುತ್ತೆ. ಈ ಎಚ್ಚರಿಕೆ ತೊಗೋಬೇಕು. ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಈ ಥರ ತೊಂದರೆಗಳಿದ್ದಾವೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನಾನುಕೂಲವೇ ಇದೆ, ಹೀಗಾಗಿ ಸ್ವಲ್ಪ ಹುಷಾರು, ಎಚ್ಚರಿಕೆಯಿಂದ. ಪರಿಶ್ರಮ ಜಾಸ್ತಿ, ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಹೊರೆ, ಹೆಣ್ಮಕ್ಳಿಗೆ ಹೆಚ್ಚಿನ ಹೊರೆ ಆಗ್ತಕ್ಕಂಥದ್ದು, ಸಾಲ, ಶತ್ರುಗಳ ಬಾಧೆ ಇದನ್ನೆಲ್ಲ ಸೂಚಿಸ್ತದೆ. ಸ್ವಲ್ಪ ಎಚ್ಚರಿಕೆ ಬೇಕು, ಹುಷಾರಾಗಿರಿ. ಪ್ರಾರ್ಥನೆಗೆ ಏನಪ್ಪ ಅಂದರೆ ಸಿಂಹರಾಶಿಯವರಿಗೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ನಮಸ್ಕಾರ ಮಾಡ್ತಕ್ಕಂಥದ್ದು, ದುರ್ಗಾ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಭಿಷೇಕ 2 ದೇವಸ್ಥಾನಗಳಲ್ಲಿ ಅಭಿಷೇಕ ಮಾಡಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇನ್ನು ಕನ್ಯಾ ರಾಶಿ ನೋಡೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮ್ಮ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ. ಅಲದಾಟ, ವೃಥ, ಮನಸ್ತಾಪಗಳು ಬರ್ತಕ್ಕಂಥದ್ದು ಇದೆಲ್ಲ ಇದೆ. ಮತ್ತು ಕೃಷಿಕರಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಬಂಧುಗಳಲ್ಲಿ ಮನಸ್ತಾಪ ಬರ್ತಕ್ಕಂಥದ್ದು, ನೀರಿನ ಸಮಸ್ಯೆ, ಪ್ರಯಾಣದಲ್ಲಿ ತೊಂದರೆ, ವೃತ್ತಿಯಲ್ಲೂ ಸ್ವಲ್ಪ ಮಟ್ಟಿಗೆ ಅಸಮಾಧಾನ, ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಅನುಕೂಲ ಇದೆ, ಇಲ್ಲ ಅಂತಲ್ಲ, ಆದರೂ ಸ್ವಲ್ಪ ಎಚ್ಚರವಾಗಿರಬೇಕಾಗತ್ತೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಏನಾಗುತ್ತೆ, ಚಂದ್ರ ಪಂಚಮಕ್ಕೆ ಹೋಗ್ತಾನೆ, ಆರೋಗ್ಯದ ಸ್ವಲ್ಪ ವ್ಯತ್ಯಾಸ, ಜನ್ಮಕ್ಕೆ ಬರುತ್ತೆ ಮಾಂದಿ. ಈ ಕಾರಣದಿಂದಾಗಿ ಅಲ್ಲಿ ಕುಜನೂ ಇದ್ದಾನೆ, ಹೀಗಾಗಿ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಚರ್ಮ ರೋಗ, ಚರ್ಮ ಬಾಧೆ, ಇನ್ಫೆಕ್ಷನ್, ಸ್ಕಿನ್ ಅಲರ್ಜಿ ಆಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಆತಂಕ ಬೇಡ. ಗುರು ಇದ್ದಾನಲ್ಲ, ಹೀಗಾಗಿ ಬಲ ಇದೆ, ಯೋಚನೆ ಬೇಡ. ಬುಧ ವ್ಯಯದಲ್ಲಿ ಸಂಚರಿಸುವ ಕಾರಣದಿಂದಾಗಿ ಪರಿಶ್ರಮ ಇದೆ ನಿಮಗೂ ಕೂಡ. ಕೆಲಸ ಕಾರ್ಯಗಳಲ್ಲಿ ಎಲ್ಲ ತನ್ನೊಬ್ಬನಿಗೆ ಬಂದ್ಬಿಡುತ್ತೆ, ತಲೆ ಮೇಲೆ ಬಂದ್ಬಿಡ್ತಲ್ಲ ಅಂತಕ್ಕಂಥ ಒಂದು ಹೊರೆ, ಆ ಹೊರೆಯಲ್ಲೇ ಓಡಾಡ್ತಾ ಇರ್ತೀರ. ಇದು ಏನು ತಪ್ಸೋಕ್ಕಾಗಲ್ಲ, ಯೋಚನೆ ಮಾಡಬೇಡಿ. ಇನ್ನು ಚಂದ್ರ ಪಂಚಮದಲ್ಲಿದ್ದರೆ ಸ್ವಲ್ಪ ಬುದ್ಧಿಗೆ ಚುರುಕುತನ ಬರುತ್ತೆ. ಕೊನೆಯಲ್ಲಿ ಶುಕ್ರವಾರ ಶನಿವಾರ ನೀವು ಸ್ವಲ್ಪ ಜಾಣ್ಮೆಯಿಂದ ಕೆಲಸ ಮಾಡೋ ಶಕ್ತಿ ಬಂದ್ಬಿಡುತ್ತೆ. ಪರಿಹಾರಕ್ಕೆ ಏನಪ್ಪ ಅಂತಂದರೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಜೇನಿನ ಅಭಿಷೇಕ ಮಾಡಿಸಿ, ಜೇನು ಸಮರ್ಪಣೆ ಮಾಡಿ, ತುಂಬ ಸಹಾಯವಾಗುತ್ತೆ. ಇದು 6 ರಾಶಿಗಳ ಫಲಾಫಲ. ಸರಿ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ರಾಜೇಶ್ವರಿ ಅವರು ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಜೇಶ್ವರಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 19/12 19/12 2002 2002. ಸಮಯ ಬೆಳಗಿನ ಜಾವ 7:10. 7:10 ಬೆಳಗ್ಗೆ. ಏನು ಪ್ರಶ್ನೆ ಇತ್ತು? ಅವಳದು ಎಜುಕೇಶನ್ ಮುಗ್ದಿದೆ ಮೇಡಮ್, ಜಾಬಿನ ಬಗ್ಗೆ ಕೇಳಬೇಕಿತ್ತು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ರಾಜೇಶ್ವರಿ ಅವರೇ. ನಮಸ್ತೆ ಸರ್, ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರುತ್ತೆ ಸರ್. ತುಂಬ ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್. ಹೇಳಿ, ಏನು ವಿಚಾರವಾಗಿ? ಮುಂದಿನ ಎಂ.ಕಾಮ್ ಎಜುಕೇಶನ್ ಮುಗ್ದಿದೆ ಸರ್ ಅವಳದು ಇವಾಗ. ಮತ್ತೆ ಅವಳು ಟೀಚಿಂಗ್ ಫೀಲ್ಡಿಗೆ ಹೋಗ್ಬೇಕು ಅಂತ ಅದಕ್ಕೂ ಟ್ರೈ ಮಾಡ್ತಾ ಇದ್ದಾಳೆ, ಕಂಪನಿ ಕಡೆಗೂ ಟ್ರೈ ಮಾಡ್ತಾ ಇದ್ದಾಳೆ. ಯಾವ್ದು ಆಗ್ಬೋದು, ಸದ್ಯದಲ್ಲಿ ಆಗುತ್ತಾ ಮುಂದೆ ಅವಳ ಭವಿಷ್ಯಗೆ ಅಂತ ನೋಡೋಣ. ಈಗ ಪ್ರಸ್ತುತ ಅವರಿಗೆ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥ ಚಂದ್ರನ ಒಂದು ಭಕ್ತಿ ನಡೀತಾ ಇದೆ. ಸ್ವಲ್ಪ ಚಂಚಲ ಸ್ವಭಾವ ಇರುತ್ತದೆ. ರಾಹು ಚಂದ್ರ ಒಟ್ಟಾಗಿದ್ದಾಗ ಮನಸ್ಸು ಒಂದು ಕಡೆ ಸ್ಥಿರತೆ ಇರೋದಿಲ್ಲ, ಒಂಥರ ಆ ಕಡೆ ಈ ಕಡೆ ಹೊಯ್ದಾಡೋದು ಬಿಡುತ್ತೆ. ಆ ರೀತಿಯಲ್ಲಿ ಇದೆ ಇವರಿಗೆ. ಟೀಚಿಂಗಿಂತ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದೇ ತುಂಬ ಉತ್ತಮ. ವಾಗಧಿಪತಿ ಇಲ್ಲಿ ಶನೈಶ್ಚರನಿಗೆ ಬಲ ಇಲ್ಲ ಅಂತಲ್ಲ, ಮಿತ್ರಕ್ಷೇತ್ರದಲ್ಲಿದ್ದಾನೆ. ವಾಕ್ಸ್ಥಾನಕ್ಕೆ ಗುರುದೃಷ್ಟಿ ಇದೆ, ಅಷ್ಟಮದ ಗುರು ಆಗಿಬಿಟ್ಟ. ಈ ಕಾರಣದಿಂದಾಗಿ ಕಂಪನಿಗಳಲ್ಲಿ ಕೆಲಸ ಮಾಡೋದು ತುಂಬ ಒಳ್ಳೆಯದು. ಯಾಕೆಂದರೆ ಬುಧನಿಗೆ ಬಲ ಇದೆ, ಅವನು ಜನ್ಮ ಲಗ್ನದಲ್ಲಿದ್ದಾನೆ, ಇದೊಂದು ಹೆಚ್ಚಿನ ಬಲ ಕೊಡುತ್ತೆ. ಹೀಗಾಗಿ ಅಲ್ಲಿ ಪ್ರಯತ್ನ ಮಾಡಲಿ, ಆಗುತ್ತೆ, ಇವರಿಗೆ ಅನುಕೂಲ ಆಗುತ್ತೆ. ದುರ್ಗಾ ಸನ್ನಿಧಾನದಲ್ಲಿ ಪ್ರತಿ ಸೋಮವಾರ ಅಮ್ಮನವ್ರ ಸನ್ನಿಧಾನಕ್ಕೆ ಸ್ವಲ್ಪ ಹಾಲು, ಕ್ಷೀರ ಸಮರ್ಪಣೆ ಮಾಡಲಿಕ್ಕೆ ಹೇಳಿ. ಹೀಗೆ 10 ಸೋಮವಾರ ಮಾಡಲಿ, ಅದು ತುಂಬ ಸಹಾಯವಾಗುತ್ತೆ. ನೋಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮಲ್ಲಪ್ಪ ಅವರು ಹಾವೇರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಲ್ಲಪ್ಪ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 22/7/2008 ಮೇಡಮ್. 22/7/2008. 2 ಗಂಟೆ 54 ನಿಮಿಷ ಮೇಡಮ್. 2 ಗಂಟೆ 54 ನಿಮಿಷ. 22/7/2008 2 ಗಂಟೆ 54 ನಿಮಿಷ ಮಧ್ಯಾಹ್ನನ? ಮಧ್ಯಾಹ್ನ. ಏನ್ ಪ್ರಶ್ನೆ ಇತ್ತು? ಅವ್ರದ್ದು ಎಜುಕೇಶನ್ ಮತ್ತು ಸೆಕೆಂಡ್ ಇಯರ್ ಕಲಿತಿದ್ದಾರೆ, ಅವ್ರಿಗೆ ನೀಟ್ ಮಾಡಿಸ್ಬೇಕು ಅನ್ನೋದು ಒಂದು ಇದು ಇದೆ. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ ಮಲ್ಲಪ್ಪ ಅವರೇ. ಮಲ್ಲಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಗುರು. ನಮಸ್ಕಾರ. ನೋಡಿ, ಈಗ ಇವರಿಗೆ ದ್ವಿತೀಯ ಅಧಿಪತಿ, ಪಂಚಮಾಧಿಪತಿ, ಯಾವ ವಿದ್ಯೆಗೆ ಯಾರು ವಿದ್ಯೆಯನ್ನು ಯಾರು ತಂದುಕೊಡ್ಬೇಕು ಆ ಗ್ರಹ ತುಂಬ ಚೆನ್ನಾಗಿದೆ, ಗುರು. ಈಗ ನಡೀತಾ ಇರತಕ್ಕಂಥದ್ದು ಶನಿ ದಶೆಯಲ್ಲಿ ಬುಧನ ಒಂದು ಭುಕ್ತಿ ನಡೀತಾ ಇದೆ. ಬುಧ ಕೂಡ ಜಾತಕದಲ್ಲಿ ತನ್ನದೇ ಮನೆಯಲ್ಲಿದ್ದಾನೆ, ಸ್ವಕ್ಷೇತ್ರದಲ್ಲಿದ್ದಾನೆ. ಹೀಗಾಗಿ ಚೆನ್ನಾಗಿದೆ ಇವರೇ. ಪ್ರಯತ್ನ ಪಟ್ಟರೆ ಒಳ್ಳೆಯ ರೀತಿ ಒಳ್ಳೆಯ ಟೀಚರ್ ಆಗಬಹುದು, ಒಳ್ಳೆಯ ಗುರಿ
ಅದನ್ನು ನೀವು ತೋರಿಸ್ಬೇಕು. ಇಂಥವ್ರು ನೋಡಿ ಹೀಗಿದ್ದಾರೆ, ಇಂಥ ಪ್ರೊಫೆಸರು, ಅವ್ರನ್ನ ತೋರಿಸಿ ಕೆಲವೊಮ್ಮೆ ಬೇಕಾಗುತ್ತೆ, ಆದರ್ಶಕ್ಕೆ ಒಬ್ಬರು ಬೇಕಾಗುತ್ತೆ. ಅಂಥವ್ರನ್ನ ಅವರ ಒಂದು ಸಂಪರ್ಕ ಏರ್ಪಾಡು ಮಾಡಿಕೊಟ್ರೆ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆಗೆ ಅವಕಾಶ ಇದೆ, ಒಳ್ಳೆ ಟೀಚರ್ ಆಗೋಕ್ಕೆ ಅವಕಾಶ ಇದೆ. ಚೆನ್ನಾಗಿದೆ, ಪ್ರಯತ್ನ ಮುಂದುವರಿಲಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ರಶ್ಮಿ ಅವರು ಮಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಶ್ಮಿ ಅವರೇ. ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 16/9/1992. 16/9/1992. ಸಮಯ 3:25 ಮಧ್ಯಾಹ್ನ. 3:25 ಮಧ್ಯಾಹ್ನ. ಏನ್ ಪ್ರಶ್ನೆ ಇತ್ತು? ನಾನು ಅಂದ್ರೆ ಉದ್ಯೋಗ ಕಳ್ಕೊಂಡಿದ್ದೇನೆ. ಸೊ ಪುನಃ ನನ್ಗೆ ಯಾವಾಗ ಉದ್ಯೋಗ ಸಿಗ್ಬೋದು ಅಂತ ತುಂಬಾ ಪ್ರಯತ್ನ ಪಟ್ಟರು ಸಿಗ್ತಾ ಇಲ್ಲ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ರಶ್ಮಿ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಈಗ ಉದ್ಯೋಗದ ಸ್ಥಿತಿ, ನೀವು ಪಾಪ ತೊಂದರೆ ಅನುಭವಿಸ್ತಾ ಇದ್ದೀರಾ. ಈಗ ಪ್ರೆಸೆಂಟ್ ನಿಮಗೆ ಕರ್ಮಾಧಿಪತಿ ಶುಕ್ರ ಸ್ವಲ್ಪ ವೀಕಲ್ಲಿದ್ದಾನೆ, ಸಂಚರಿಸ್ತಾ. ಅವನ ಸಂಚಾರ ಹೇಗಿದೆ ಅಂದರೆ ಶತ್ರು ಕ್ಷೇತ್ರದಲ್ಲಿ, ನೀಚ ಸ್ಥಾನದಲ್ಲಿ. ಇನ್ನು ಒಂದು 2-3 ತಿಂಗಳು ಸ್ವಲ್ಪ ಮಟ್ಟಿಗೆ ಬಾಧೆ ಇದೆ. ನಿಮಗೆ ಎಲ್ಲಿ ಪ್ರಯತ್ನ ಪಟ್ಟರು ಸ್ವಲ್ಪ ಮಟ್ಟಿಗೆ ಅನಾನುಕೂಲವೇ ಉಂಟಾಗುತ್ತೆ. ಆದರೆ ಅಕ್ಟೋಬರ್ ಕಳೆದ ಮೇಲೆ ನವಂಬರ್ ನಂತರ ತುಂಬ ಅನುಕೂಲ ಆಗುತ್ತೆ. ಖಂಡಿತವಾಗಿಯೂ ಒಳ್ಳೆಯ ಕೆಲಸ ಸಿಗುತ್ತೆ, ಆತಂಕ ಮಾಡ್ಕೋಬೇಡಿ. ಅಲ್ಲಿವರೆಗೆ 3 ತಿಂಗಳು ಸತತವಾಗಿ ಯಾದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಇದು ತುಂಬ ಸಹಾಯವಾಗುತ್ತೆ. ಪ್ರತಿ ದಿವಸ ಕನಿಷ್ಠ 28 ಬಾರಿ ಹೇಳಿ. 108 ಬಾರಿ ಹೇಳಿದ್ರೆ ತುಂಬ ಒಳ್ಳೆಯದು. ಒಂದು ಶ್ರದ್ಧೆಯಿಂದ ಒಂದು ಪೂರ್ವಾಭಿಮುಖಕ್ಕೆ ಕೂತ್ಕೊಂಡು ಚಾಪೆ ಹಾಸಿ ಅಥವಾ ಮಣೆ ಇದ್ದರೆ ಹಾಕ್ಕೊಂಡು ಕೂತ್ಕೊಂಡು ಇದನ್ನು ಹೇಳ್ಕೊಳ್ಳಿ. ಇದು ತುಂಬ ಸಹಾಯವಾಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ದುಷ್ಯಂತ್ ರಾಜ್ ಅವರು ವಿಜಯನಗರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ದುಷ್ಯಂತ್ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 5/9/1998. 5/9/1998. ಸಮಯ? ಸಮಯ ಬೆಳಗಿನ ಜಾವ 6:32. ಬೆಳಗಿನ ಜಾವ 6:32. ಏನ್ ಪ್ರಶ್ನೆ ಇತ್ತು? ಅದೇ ಆತನ ಮದುವೆ ಬಗ್ಗೆ, ಆಮೇಲೆ ಸ್ವಲ್ಪ ಕೆಲಸದ ಬಗ್ಗೆ ಕೇಳಬೇಕು ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ. ಕೆಲಸದ ಬಗ್ಗೆ ಹಾಗೂ ವಿವಾಹ ಪ್ರಯತ್ನ ಮಾಡ್ತಾ ಇದ್ದೀರಲ್ವಾ? ಈಗ ಟೈಮ್ ಹೇಗಿದೆ ನೋಡ್ಕೋಬೇಕಾಗುತ್ತೆ ಮುಂಚೆ. ಈಗ ಗುರುದಶೆಯಲ್ಲಿ ಬುಧ ಭಕ್ತಿ ನಡೀತಾ ಇದೆ. ಬುಧ ಲಗ್ನದಲ್ಲೇ ಇದ್ದಾನೆ. ಮೌಢ್ಯನಾಗಿದ್ದಾನ ಅಂದರೆ ಮೌಢ್ಯನಾಗಿಲ್ಲ, ಯೋಚನೆ ಮಾಡಬೇಡಿ. ಅನುಕೂಲದ ಕಾಲ ಇದೆ. ಈಗ ವಿವಾಹಕ್ಕೆ ಒಂದು ತೊಡಕಿದೆ. ಏನಂದರೆ ಶನೈಶ್ಚರ, ವಿವಾಹದ ಅಧಿಪತಿ ಶನೈಶ್ಚರ ನೀಚ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ಸ್ವಲ್ಪ ವಿವಾಹಕ್ಕೆ ಪ್ರಯತ್ನಗಳು ಮಾಡಿದ್ರೂ ಅದು ಕತ್ತರಿಸಿ ಹೋಗ್ತಕ್ಕಂಥದ್ದು, ಆಗದೇ ಇರತಕ್ಕಂಥದ್ದು, ಈ ರೀತಿಯಲ್ಲಿ ತೊಡಕಿದೆ. ಹೀಗಾಗಿ ಅಲ್ಲಿ ಕೇತು ಬೇರೆ ಇರತಕ್ಕಂಥದ್ದು. ಕೇತು ಶನೈಶ್ಚರ 2 ಗ್ರಹ ಶಾಂತಿ ಮಾಡಿಸಿ ವಿವಾಹಕ್ಕೆ, ವೃತ್ತಿಗೆ ಸಂಬಂಧಿಸಿದ ಹಾಗೆ ಅನುಕೂಲ ಇದೆ. ಇವ್ರಿಗೂ ಕೂಡ ನವಂಬರ್ ನಂತರದಲ್ಲಿ ವೃತ್ತಿಯಲ್ಲಿ ತುಂಬ ಬಲ ಬರುತ್ತದೆ, ಅನುಕೂಲ ಆಗುತ್ತೆ. ಆತಂಕ ಬೇಡ. ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವರ ಸನ್ನಿಧಾನ ಇದ್ದರೆ ಅಮ್ಮನವರಿಗೆ ಸ್ವಲ್ಪ ಅವರೇಕಾಳು ಪ್ರತಿ ಶುಕ್ರವಾರ ಅವರೇಕಾಳನ್ನು ದಾನ ಮಾಡಲಿಕ್ಕೆ ಹೇಳಿ, ಅವರು ಮಾಡಲಿ. ಅದು ಎಷ್ಟು ವಾರ ಅಂದರೆ 16 ಶುಕ್ರವಾರ ಮಾಡಲಿ. ತುಂಬ ಸಹಾಯವಾಗುತ್ತೆ. ಅಷ್ಟರಲ್ಲಿ ಕೆಲಸಕ್ಕೆ ಒಂದು ಬಲ ಬರುತ್ತೆ, ಕೆಲಸ ಸಿಗುತ್ತೆ, ಕೆಲಸದಲ್ಲಿ ಬಲವೂ ಬರುತ್ತೆ. ನವಂಬರ್ ನಂತರ ಜೀವನಕ್ಕೆ ಒಂದು ದಾರಿ ಸಿಗುತ್ತೆ. ಯೋಚನೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಾಸ್ತ್ರಿಗಳೇ, ಮುಂದಿನ ರಾಶಿಗಳಾಗಿರುವ ತುಲಾ, ವೃಶ್ಚಿಕ ಹಾಗೆ ಧನಸ್ಸು ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿ ಗಮನಿಸೋಣ. ತುಲಾ ರಾಶಿಯವರಿಗೆ ನೋಡಿ, ದ್ವಿತೀಯದಲ್ಲಿ ಚಂದ್ರನ ಸಂಚಾರ ಮತ್ತು ತೃತೀಯಕ್ಕೆ ಹೋಗ್ತಾನೆ ಚಂದ್ರ. ಸ್ವಲ್ಪ ಮಟ್ಟಿಗೆ ಸಹೋದರಲ್ಲಿ ಮನಸ್ತಾಪ, ಭಯ, ಆತಂಕದ ವಾತಾವರಣ ಸೂಚಿಸುತ್ತೆ. ಅಚಾನಕ್ಕಾಗಿ ಬರ್ತಕ್ಕಂಥ ತೊಡಕುಗಳು ಅದು ಸಮಸ್ಯೆಯನ್ನು ಉಂಟು ಮಾಡುತ್ತೆ. ವೃತ್ತಿಯಲ್ಲೂ ಸ್ವಲ್ಪ ಎಚ್ಚರ ವಹಿಸಬೇಕಾಗುತ್ತೆ. ದಾಂಪತ್ಯದಲ್ಲಿ ನೋಡಿ, ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಕುಜವೇದಲ್ಲಿರೋದ್ರಿಂದ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಸ್ವಲ್ಪ ಅಂತರ ಕಾಯ್ದುಕೊಳ್ತಕ್ಕಂಥದ್ದು, ಸೈಲೆಂಟ್ ಆಗಿಬಿಡ್ತಕ್ಕಂಥದ್ದು, ಈ ರೀತಿಯ ಒಂದು ವಾತಾವರಣ ನಿರ್ಮಾಣವಾಗುತ್ತೆ. ಒಂದು ಭಯ, ಆತಂಕ ಮತ್ತು ಈ ರೀತಿಯದ್ದು. ಇದೇನಾಗುತ್ತೆ ಅಂದರೆ ವೃತ್ತಿಯಲ್ಲೂ ಅಷ್ಟೇ, ಕರ್ಮಾಧಿಪತಿ ಚಂದ್ರ ಸ್ವಲ್ಪ ವೀಕ್ ಅಂದರೆ ಅವನು ಮಾಂದಿ ಜೊತೆಗೆ ಸೇರ್ತಾನೆ. ಸೋಮವಾರ ಮಂಗಳವಾರ ಮಾತ್ರ ಈ ಒಂದು ಲಕ್ಷಣ ನಿಮಗೆ. ಆಮೇಲೆ ಬುಧವಾರದಿಂದ ಸ್ವಲ್ಪ ಬದಲಾವಣೆ ಆಗ್ತೀರಾ. ಬದಲಾವಣೆ ಸ್ವಲ್ಪ ಧೈರ್ಯ ಬರುತ್ತೆ. ಆಮೇಲೆ ವಾರಾಂತ್ಯದಲ್ಲಿ ನಿಮಗೆ ಹೆಚ್ಚಿನ ಶುಭ ಫಲವನ್ನು ಕಾಣಲಿಕ್ಕೆ ಅವಕಾಶ ಇದೆ. 2 ದಿನ, ಈ ಹೊತ್ತು, ನಾಳೆದು 3 ದಿವಸ ನಿಮಗೆ ಸ್ವಲ್ಪ ವೀಕ್ ಆಗಿರ್ತೀರ. ಸ್ನೇಹಿತರು, ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ. ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಕಾಣ್ತಕ್ಕಂಥದ್ದು. ಕೃಷಿ ಚಟುವಟಿಕೆ ಅಲ್ಲಿ ಕೃಷಿ ಅಂತಂದರೆ ಅಲ್ಲಿಂದ ಮಾರುಕಟ್ಟೆವರೆಗೆ ಬೆಳೆಯೋದ್ರಿಂದ ಆ ಎಲ್ಲ ಸ್ತರದಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ದಾಂಪತ್ಯ ಸ್ವಲ್ಪ ಮನಸ್ತಾಪ, ವ್ಯಯ ಇದ್ದೇ ಇದೆ. ಅದು ಕಾಲಿಗೆ ಪೆಟ್ಟಾಗೋ ಸಾಧ್ಯತೆ, ಆಪ್ತರಿಂದ ಸ್ವಲ್ಪ ಮಟ್ಟಿಗೆ ನಷ್ಟ ಉಂಟಾಗ್ತಕ್ಕಂಥದ್ದು ಇದೆಲ್ಲ ಇದೆ.
ಸ್ವಲ್ಪ ಜಗಳ ಇಡೀ ವಾರ ಗಮನಿಸ್ಕೊಂಡಾಗ ದಾಂಪತ್ಯ ಸ್ಥಾನ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕದಡಿ ಹೋಗುತ್ತೆ. ಏನು ಮಾಡೋದು? ಕುದಿ ಹೆಚ್ಚೆ ಬೆಗಟಹುದು, ಕಡಿಮೆ ಇರಿ ಹಸಿನಾಥ್, ಡಿ ವಿ ಜಿಯವರ ಮಾತು. ಅದನ್ನು ಹೇಗಪ್ಪ ನಿಭಾಯಿಸೋದು ಹೇಗೆ ಅಂತಂದರೆ ಸೂಕ್ಷ್ಮವದರ ಹದ ಅಂತ, ಬಹಳ ಎಚ್ಚರಿಕೆಯಿಂದ ಪ್ರತಿ ಒಂದು ಟಿಫನ್ನೋ ಒಂದು ತಿಂಡಿನೋ ಊಟನೋ ಅಲ್ಲಿಂದ ಹಿಡಿದು ಎಲ್ಲ ವಿಚಾರಗಳಲ್ಲೂ ತುಂಬ ಕೇರಾಗಿ ಹ್ಯಾಂಡಲ್ ಮಾಡೋ ಗಾಜಿನ ಬಾಟ್ಲ್ ಥರ. ಹೀಗಾಗಿ ಗಂಡ ಹೆಂಡತಿ ಇವರಿಬ್ಬರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ತುಲಾರಾಶಿಯವರಿಗೆ ಕೃಷ್ಣ ಸ್ಮರಣೆಯ ಜೊತೆಗೆ ಶ್ರೀನಿವಾಸ ಸನ್ನಿಧಾನದಲ್ಲಿ ಅಥವಾ ವಿಷ್ಣು ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ ಇಬ್ಬರು ತೀರ್ಥ ಸೇವನೆ ಮಾಡೋದು ತುಂಬ ಒಳ್ಳೆಯದು. ಅಷ್ಟೊಂದು ರಾಡಿಯ ಆಗೋದಿಲ್ಲ, ಅದು ನಿಮಗೆ ಸ್ವಲ್ಪ ಸಮಾಧಾನ ತಂದುಕೊಡ್ತೀವಿ. ಇನ್ನು ವೃಶ್ಚಿಕಕ್ಕೆ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಆಹಾರ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಅದು ಚಂದ್ರಮಂದಿ, ಅದು ಸೋಮವಾರ ಮತ್ತು ಮಂಗಳವಾರದ ಮಟ್ಟಿಗೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಹೊಂದಾಣಿಕೆ, ಈ ಒಂದು ಸಮಸ್ಯೆ ನಿಮಗಿಲ್ಲ. ಆದರೆ ಹಣಕಾಸಿನ ವಿಚಾರದಲ್ಲಿ ವಿದ್ಯಾರ್ಥಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕಾದ ಸಂದರ್ಭ ಇದೆ. ಮತ್ತು ಮುಖ್ಯವಾಗಿ ಕುಟುಂಬದವ್ರ ಜೊತೆಗೆ ಘರ್ಷಣೆ, ಕಲಹ, ಬೇಡದೇ ಇರತಕ್ಕಂತಹ ವಾತಾವರಣ ನಿರ್ಮಾಣ ಆಗುವುದು ಮತ್ತು ಕುಟುಂಬದಿಂದ ದೂರ ಉಳಿತಕ್ಕಂತಹ ಸಾಧ್ಯತೆ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ಕೆಲಸ ಕಾರ್ಯಗಳಲ್ಲಿ ಬಲ ಇದೆ, ಅಧಿಕಾರ ಇತ್ಯಾದಿ ಎಲ್ಲ ಚೆನ್ನಾಗಿದೆ. ಇನ್ನು ವಾರಾಂತ್ಯದಲ್ಲಿ ವಿದೇಶ ವಹಿವಾಟಿನ ಅನುಕೂಲ ಚೆನ್ನಾಗಿರ್ತದೆ. ಸಹೋದರಲ್ಲಿ ಸಾಮರಸ್ಯ ಉಂಟಾಗುತ್ತೆ. ಇದೆಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿ ಒಂದು ಧೈರ್ಯ, ಸ್ಥೈರ್ಯ, ಸಾಹಸ ಇವೆಲ್ಲ ಬಂದ್ಬಿಡುತ್ತೆ. ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲಗಳು, ವೃತ್ತಿಯಲ್ಲಿ ಬುದ್ಧಿಬಲ ಇದೆಲ್ಲ ತುಂಬ ಚೆನ್ನಾಗಿದೆ. ನಿಮಗೆ ಗುರುವಾರದಿಂದ ಏನು ಈ ಹಿಂದೆ ಇದ್ದರು ಅಂದರೆ ಸೋಮವಾರ ಮಂಗಳವಾರ ಏನು ಅನುಭವಿಸ್ತಾರೆ ಅದೆಲ್ಲ ನಿವಾರಣೆಯಾಗಿ ನಾನು ಹೀಗಿದ್ನ ಅಂತ ಅನ್ಸುತ್ತೆ. ಆ ರೀತಿಯಲ್ಲಿ ಬದಲಾವಣೆ ಆಗಿಬಿಡುತ್ತೆ, ಅಷ್ಟು ಬಲ ಬಂದ್ಬಿಡುತ್ತೆ. ಹೀಗಾಗಿ 2 ದಿವಸ ಸ್ವಲ್ಪ ಸೈಲೆಂಟಾಗಿರೋದು ಬಹಳ ಒಳ್ಳೆಯದು. ವೃಶ್ಚಿಕ ರಾಶಿಯವರು ಪರಿಹಾರಕ್ಕೆ ಮನೆದೇವರು ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಭಯ ನಿವಾರಣೆಗೆ ಆಂಜನೇಯನ ಪ್ರಾರ್ಥನೆ ಮಾಡಿ, ಅದು ಎಲ್ಲ ಬಗೆಯ ಒಂದು ಶಕ್ತಿಯನ್ನು ತಂದು ಕೊಟ್ಬಿಡುತ್ತೆ ಆಂಜನೇಯನ ಪ್ರಾರ್ಥನೆ. ಇನ್ನು ಧನುರಾಶಿ ನೋಡೋಣ. ಧನುರಾಶಿಯವರಿಗೆ ಸ್ವಲ್ಪ ಆರೋಗ್ಯ ಹಾಳಾಗುತ್ತೆ, ಹುಷಾರು. ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಅದು ಚೆನ್ನಾಗಿ ತೊಂದರೆ ಇಲ್ಲ. ಮತ್ತು ಬಹಳ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ಕುಜನ ಒಂದು ಸ್ಥಿತಿ ನಿಮಗೆ ಒಂದು ಧೈರ್ಯವನ್ನೇ ಒಂದು ಬಲ ಅಂತೂ ಇದೆ, ಯೋಚನೆ ಮಾಡಬೇಡಿ. ತಂದೆ ಮಕ್ಕಳಲ್ಲಿ ಶೌರ್ಯ, ಕಾರ್ಯಕೌಶಲ್ಯ ತುಂಬ ಚೆನ್ನಾಗಿರುತ್ತದೆ. ಇಬ್ಬರೂ ಸೇರಿ ಒಟ್ಟಾಗಿ ತಂದೆ ಮಕ್ಕಳು ಒಟ್ಟಿಗೆ ಕೆಲಸ ಮಾಡ್ತಕ್ಕಂಥದ್ದು, ವ್ಯಾಪಾರ ಇತ್ಯಾದಿ ಇದ್ದರೆ ತುಂಬ ಕೌಶಲ್ಯದಿಂದ ಕೆಲಸ, ಆ ಚಾತುರ್ಯ ಎಲ್ಲ ತುಂಬ ಚೆನ್ನಾಗಿದೆ. ರವಿ ಬುಧರು ಒಟ್ಟಾಗಿದ್ದಾಗ ಬುಧೇನ ನಿಪುಣಂ ಧೀಕೀರ್ತಿ ಸೌಖ್ಯಾನ್ವಿತಂ ಅಂತಿದೆಯಲ್ಲ, ಹೀಗಾಗಿ ನೈಪುಣ್ಯತೆಯಿಂದ ಜಾಣ್ಮೆಯಿಂದ ಕೆಲಸ ಮಾಡ್ತಕ್ಕಂಥ ಕೌಶಲ್ಯ ಚೆನ್ನಾಗಿದೆ. ಸ್ತ್ರೀಯರಿಗೆ ಸ್ವಲ್ಪ ನಷ್ಟ ಕಷ್ಟ ಇದೆ ವಾರದಾದಿಯಲ್ಲಿ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಧನುರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಎಚ್ಚರಿಕೆ ತಗೋಬೇಕು. ಹೋಟೆಲ್ ಪೇಯ ಕ್ಷೇತ್ರದಲ್ಲಿ ಲಾಭ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಸಾಮರಸ್ಯ ತುಂಬ ಚೆನ್ನಾಗಿರ್ತದೆ, ಸಂಶಯ ಇಲ್ಲ. ಇನ್ನು ವೃತ್ತಿ ಸ್ಥಳ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅಲ್ಲಿ ಕೆಲಸ ಕಾರ್ಯಗಳು ಏನಾಗುತ್ತೆ, ಈ ವಿಘ್ನಗಳು ಬರಬಹುದು, ಇನ್ಯಾರದ್ದು ಒಂದು ಅಪವಾದ ಅವಮಾನ ಬರತಕ್ಕಂತಹ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಕಾರ್ಯಗಳಲ್ಲಿ ಕಾರ್ಯ ನಿಭಾಯಿಸುವಾಗ ವೃತ್ತಿ ಕೆಲಸಕ್ಕೆ ಹೋಗೋರು ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅಲ್ಲೇ ಏನೇನು ಜಗಳ ಕಲಹ ಮತ್ತೊಂದು ಬರ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಪ್ರಾರ್ಥನೆಗೇನಪ್ಪ ಧನುರಾಶಿಯವರಿಗೆ ಅಂತಂದರೆ ನರಸಿಂಹನ ಪ್ರಾರ್ಥನೆ, ನರಸಿಂಹ ಸನ್ನಿಧಾನಕ್ಕೆ ಹೋಗೋದು, ಕ್ಷೇತ್ರ ದರ್ಶನ ಮಾಡೋದು, ಅಭಿಷೇಕ, ತುಳಸಿ ಅರ್ಚನೆ ಇತ್ಯಾದಿ ಯಾವುದಾದ್ರೂ ಸರಿ. ನರಸಿಂಹನ ಸೇವೆಯಿಂದ ಒಂದು ಬಲ ಬರುತ್ತೆ. ಕೆಲಸ ಕಾರ್ಯಗಳಲ್ಲಿ ಒಂದು ಹಿಡಿತ ಸಾಧಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ದೈವಾನುಗ್ರಹದಿಂದ ಗೆಲುವು ಉಂಟಾಗುತ್ತೆ. ಇದು ಧನುರಾಶಿಯನ್ನು. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀವಿ. ಶಾಸ್ತ್ರಿಗಳೇ, ಕಡೆಯ 3 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ನೋಡೋಣ. ಮಕರ ರಾಶಿ ಗಮನಿಸೋಣ. ಮಕರ ರಾಶಿಯವರಿಗೆ ಅರ್ಧ ಹಾದಿಯಲ್ಲಿ ಹೇಗಿರ್ತದೆ, ಚಂದ್ರ ಹೇಗೆ ಬರ್ತಾನೆ, ಹೀಗಾಗಿ ಸಂಗಾತಿಯಲ್ಲಿ ಮನಸ್ತಾಪ, ಹೆಚ್ಚಿನ ನಷ್ಟ, ಆಪ್ತರಿಂದ ಸ್ವಲ್ಪ ದೂರ ಆಗ್ತಕ್ಕಂಥದ್ದು, ಮನೋವ್ಯಥೆಯನ್ನು ಉಂಟು ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ತುಂಬ ಆತ್ಮೀಯರು, ಹತ್ತಿರವಾದವರು, ಅವರಿಂದ ನಿಮಗೆ ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ. ಆಹಾರ ಹಣ ವಿಚಾರದಲ್ಲೂ ಸ್ವಲ್ಪ ಎಚ್ಚರವಾಗಿರಬೇಕು. ವೃತ್ತಿಯಲ್ಲಿ ಸಹಕಾರಗಳು ಚೆನ್ನಾಗಿದೆ. ಅದು ಕಾರಣ ಶುಕ್ರನ ಸ್ಥಿತಿ ಸಪ್ತಮದಲ್ಲಿದ್ದಾಗ ಅದೊಂದು ರೀತಿಯ ಸಹೋದ್ಯೋಗಿಗಳ ಸಹಕಾರ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಸ್ತ್ರೀಯರಿಂದ ಪುರುಷರಿಂದ ಪರಸ್ಪರ ಸಹಕಾರಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಆದರೆ ಸಂಗಾತಿಯ ವಿಚಾರದಲ್ಲಿ ಮನೋವ್ಯಥೆ, ನಷ್ಟ, ಅವರಿಂದಾಗಿ ಸ್ವಲ್ಪ ಮನಸ್ಸಿಗೆ ಬೇಸರಾಗಿ ಸ್ವಲ್ಪ ಅಂತರ ಕಾಯ್ದುಕೊಳ್ತಕ್ಕಂಥ ಈ ಥರದ್ದೆಲ್ಲ ಇದೆ. ಹೀಗಾಗಿ ಆ ವಿಚಾರದಲ್ಲಿ ನೀವು ಕೂಡ ಸೂಕ್ಷ್ಮವಾದ ಹಿಂದೆ ಹೇಳಿದ್ನಲ್ಲ, ಅದು ಎಚ್ಚರವಾಗಿ ನೆನಪಿಟ್ಕೋಬೇಕಾಗುತ್ತೆ. ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆದರೆ ಧೈರ್ಯ ಇದೆ. ಕೆಲಸ ಕಾರ್ಯಗಳಲ್ಲಿ ಒಂದು ಧೃತಿಶಕ್ತಿ ಅಂತೀವಲ್ಲ, ಅದು ಖಂಡಿತ ಇದೆ. ಅದರಿಂದಾಗಿ ಕೆಲಸಗಳು ಉಂಟಾಗುತ್ತೆ, ಅನುಕೂಲ ಆಗುತ್ತೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ತಂದೆ ಮಕ್ಕಳಲ್ಲಿ ಮನಸ್ತಾಪಗಳು ಹೆಚ್ಚಾಗುತ್ತೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಉಂಟಾಗುತ್ತೆ, ಅದರಲ್ಲಿ ಸಂಶಯ ಏನು ಕಿತ್ತಾಟ ಇತ್ತು ಅದು ನಿವಾರಣೆ ಆಗುತ್ತೆ. ವ್ಯಾಪಾರದಲ್ಲೂ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ.
ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಭಿನ್ನಾಭಿಪ್ರಾಯಗಳು ಬರಬಹುದು, ಧರ್ಮ ಕಾರ್ಯಗಳು ಸ್ವಲ್ಪ ಹಿನ್ನಡೆ ಉಂಟಾಗಬಹುದು, ಯಾವುದೋ ಒಂದು ಶುಭ ಕಾರ್ಯಗಳು ಮತ್ತೊಂದು ಈ ರೀತಿಯ ಯಾವುದನ್ನು ಸತ್ಕಾರ್ಯಗಳು ಅಂತೀವೋ ಅಂತಹ ಕಾರ್ಯಗಳಿಗೆ ಹಿನ್ನಡೆ ವಿಘ್ನ ಹಿಂದಕ್ಕೆ ಒಂದು ಹೆಜ್ಜೆ ಒಂದು ಸ್ಟೆಪ್ ಹಿಂದೆ ಬರತಕ್ಕಂಥದ್ದು ಈ ಥರದ ಸಾಧ್ಯತೆ ಇರ್ತದೆ. ತಂದೆ ಮಕ್ಕಳದು ಅಷ್ಟೇ ಸ್ವಲ್ಪ ಏನೋ ಅಸಮಾಧಾನ ಸ್ವಲ್ಪ ತಾಂಡವಾಡುತ್ತೆ ಮನೆಯಲ್ಲಿ, ಸ್ವಲ್ಪ ಮನೆ ವಾತಾವರಣ ಹಾಳಾಗಬಹುದು, ಹುಷಾರು. ದ್ವಿತೀಯದಲ್ಲಿ ರಾಹು ಬೇರೆ ಇದ್ದರೆ ಕೇಳಬೇಕಾ, ಕಷ್ಟ ಆಗಿಬಿಡುತ್ತೆ. ನರಸಿಂಹಸ್ವಾಮಿ ಪಂಚಾಮೃತ ಸೇವೆ ಮಾಡಿಸಿ ನರಸಿಂಹನ ಪ್ರಾರ್ಥನೆ ಮಾಡೋದರಿಂದಾಗಿ ಅಲ್ಲೂ ತಂದೆ ಮಕ್ಕಳ ಘರ್ಷಣೆಗೆ ನರಸಿಂಹ ಬಂದ ಅವರಿಬ್ಬರು ಕಿತ್ತಾಟ ಬಿಡಿಸೋಕ್ಕೆ, ಹೀಗಾಗಿ ನರಸಿಂಹನ ಆರಾಧನೆ ತಂದೆ ಮಕ್ಕಳ ಕಲಹವನ್ನು ನಿವಾರಣೆ ಮಾಡುತ್ತೆ ಅಂತ ಅದನ್ನು ಮಾಡಿ. ಇನ್ನು ಕುಂಭರಾಶಿ ಹೋಣ. ಕುಂಭರಾಶಿಯವರಿಗೆ ಲಾಭದ ದಿನ, ವಿಶೇಷ ಲಾಭ ಇದೆ, ವಿದೇಶ ವಹಿವಾಟಿನ ಅನುಕೂಲ, ಹಿರಿಯರಿಂದ ಹೆಚ್ಚಿನ ಸಹಾಯ ಸಿಗ್ತಕ್ಕಂಥದ್ದು, ಒಳ್ಳೆಯ ಸಲಹೆ ಸಿಗುತ್ತೆ, ಇದೆಲ್ಲ ತುಂಬ ಚೆನ್ನಾಗಿದೆ ನಿಮಗೆ. ಕೆಲಸ ಕಾರ್ಯಗಳಲ್ಲಿ ಕರ್ಮಾಧಿಪತಿ ಅಷ್ಟಮದಲ್ಲಿ ಹುಷಾರಾಗಿರಬೇಕು. ಆರೋಗ್ಯ ವ್ಯತ್ಯಾಸ, ಚರ್ಮ ಬಾಧೆ ಸೂಚಿಸ್ತಾ ಇದೆ. ಸ್ನೇಹಿತರು ಬಂಧುಗಳಿಂದ ಅನುಕೂಲ ಚೆನ್ನಾಗಿರ್ತದೆ. ಮುಖ್ಯವಾಗಿ ವೃತ್ತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಬೇಕಾಗುತ್ತೆ. ಪ್ರತಿ ಹೆಜ್ಜೆ, ಪ್ರತಿ ಕೆಲಸದ ಪ್ರತಿ ಹಂತದಲ್ಲೂ ಗಮನ ಇಟ್ಟು ಕೆಲಸ ಮಾಡೋದು ತುಂಬ ಒಳ್ಳೆಯದು. ಅದಕ್ಕೆ ಕರ್ಮಾಧಿಪತಿ ವೀಕ್ ಆಗಿದ್ದಾನೆ, ಈ ಕಾರಣದಿಂದಾಗಿ ಚರ್ಮ ವ್ಯಾಧಿ ಬರೋ ಸಾಧ್ಯತೆ ಇದೆ, ಹುಷಾರು. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಚಂದ್ರವಯದಲ್ಲಿ ಸಂಚರಿಸ್ತಾನೆ, ಆರೋಗ್ಯದಲ್ಲಿ ಬಾಧೆ ಉಂಟಾಗುತ್ತೆ. ಸಾಲ, ಶತ್ರುಗಳ ಬಾಧೆ, ಅವುಗಳಿಂದಾಗಿ ಹೆಚ್ಚು ನಷ್ಟ, ಅಲೆದಾಟ, ಇವುಗಳಲ್ಲೇ ನೀವು ತುಂಬ ಮನಸ್ಸಿಗೆ ಬೇಸರ ಆಗಿಬಿಡುತ್ತೆ. ವಸ್ತುಗಳು ದುಃಖ, ಏನು ಗಣಪತಿ ವಿಸರ್ಜನೆಯೋ ಮತ್ತೊಂದೋ ಇನ್ನೂ ಬಿಟ್ಟಿಲ್ಲ, ಬೆಳ್ಳಿ ಗಣಪತಿ ಇಟ್ಟಿದ್ದೆ, ಹೊಟ್ಟೆ ಹೋಯಿತು, ವಿಸರ್ಜನೆ ಮಾಡುವಾಗ ಪತ್ರ ಪುಷ್ಪ ಫಲ ಅದ್ರ ಜೊತೆಗೆಲ್ಲ ಹೊಟ್ಟೆ, ಈ ಥರದ್ದು ಎಚ್ಚರಿಕೆ ತಗೋಬೇಕಾಗತ್ತೆ. ಕುಂಭರಾಶಿಯವರು ಹುಷಾರು. ಯಾಕೆಂದರೆ ಅಷ್ಟಮದಲ್ಲಿ ಮಾಂದಿಯು ಸೇರಿದಾಗ ಯಾವ ವಸ್ತು ತುಂಬ ಮುಖ್ಯವಾದದ್ದು ಎಲ್ಲಿಟ್ಟೆ ಮರ್ತೇ ಹೋಗ್ಬಿಡುತ್ತೆ, ಕಳೆದು ಹೋಗ್ಬಿಡುತ್ತೆ, ಹೀಗೆ ಹುಷಾರು, ಎಚ್ಚರಿಕೆ ತಗೋಬೇಕಾಗತ್ತೆ. ಇನ್ನು ಉಳಿದ ಹಾಗೆ ಕೆಲಸ ಕಾರ್ಯಗಳದ್ದು ಅಷ್ಟೇ ಸ್ವಲ್ಪ ತೊಡಕಿನ ಅಭಾವವನ್ನು ಸೂಚಿಸ್ತಾ ಇತ್ತು. ತೊಡಕಿನ ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ತಲ್ಲೀನತೆ ಹೊರಟು ಹೋಗ್ಬಿಡುತ್ತೆ, ನಷ್ಟ, ಇದರ ನಷ್ಟದಿಂದಾಗಿ ವ್ಯಥೆ ಉಂಟಾಗುತ್ತೆ. ಹೀಗಾಗಿ ಹುಷಾರು, ಎಚ್ಚರ, ಬಹಳ ಎಚ್ಚರಿಕೆ ಬೇಕು ವಾರದ ಅಂತ್ಯದಲ್ಲಿ ಕುಂಭರಾಶಿಯವರಿಗೆ. ಪ್ರಾರ್ಥನೆಗೆ ಕೃಷ್ಣ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಕೃಷ್ಣ ಸ್ಮರಣೆ, ಅದು ನಿಮಗೆ ಸದಾ ಒಂದು ಚ್ಯುತಿಯನ್ನು ಈ ಪತನ ಅಂತೀವಲ್ಲ ಅದನ್ನು ಉಂಟು ಮಾಡೋದಿಲ್ಲ ಕೃಷ್ಣ ಸ್ಮರಣೆ. ಹೀಗಾಗಿ ಕೃಷ್ಣ ಸ್ಮರಣೆ ಮಾಡಿ. ಇನ್ನು ಮೀನರಾಶಿ ಗಮನಿಸೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು ಉಂಟಾಗುತ್ತೆ. ಮಕ್ಕಳ ಕಾರ್ಯಗಳಲ್ಲಿ ತೊಂದರೆಗಳು, ಮಕ್ಕಳಿಂದಾಗಿ ಮನಸ್ಸಿಗೆ ವ್ಯಥೆ, ಬೇಸರ, ಏನೋ ಒಂದು ಅವರಿಂದಾಗಿ ಚಿಂತೆ ಒಳಗಾಗ್ತಕ್ಕಂಥದ್ದು, ಅವ್ರ ಕೆಲಸವೇ ಆಗೋಯ್ತು, ನನ್ನ ಕೆಲಸ ಹಾಗೆ ಪೆಂಡಿಂಗ್ ಇದೆ ಅಂತಕ್ಕಂಥದ್ದು, ಈ ರೀತಿಯ ಒಂದು ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ದಾಂಪತ್ಯದಲ್ಲೂ ಅಷ್ಟೇ ಅಸಮಾಧಾನ, ಮನೋವ್ಯಥೆ, ಬುದ್ಧಿ ಮಂಕಾಗ್ತಕ್ಕಂಥದ್ದು ಈ ವಾರ ನಿಮಗೆ ಸ್ವಲ್ಪ ವೀಕಾಗಿರ್ತದೆ. ಮೀನರಾಶಿಯವರಿಗೆ ಕಾರಣ ಏನಪ್ಪ ಅಂದರೆ ನಿಮ್ಮ ರಾಷ್ಟ್ರಾಧಿಪತಿಯ ಬಲ ಚೆನ್ನಾಗಿ, ಹೀಗಾಗಿ ಸ್ನೇಹಿತರು, ಬಂಧುಗಳು ಇವರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಧೈರ್ಯ, ಅವರ ಒಂದು ಸಲಹೆ ತಗೊಳ್ತಕ್ಕಂಥದ್ದು, ಅವ್ರ ಜೊತೆಗೆ ಹೆಚ್ಚಿನ ಒಡನಾಟ, ಇದು ನಿಮಗೆ ಹಿತ ಕೊಡುತ್ತೆ. ಬಿಟ್ಟರೆ ಇನ್ನು ಉಳಿದ ಹಾಗೆ ಕೆಲಸಗಳಲ್ಲೂ ಅಷ್ಟೇ ಹೆಣ್ಮಕ್ಳಿಗೆ ಸ್ವಲ್ಪ ಮನಸ್ಸಿಗೆ ವ್ಯಥೆ ಉಂಟಾಗ್ತಕ್ಕಂಥದ್ದು, ಈ ರೀತಿಯ ಒಂದು ಬಾಧೆ ಸೂಚಿಸ್ತಾ ಇದೆ. ವಾರಾಂತ್ಯದಲ್ಲೂ ಅದು ಮುಂದುವರಿಯುತ್ತೆ. ದಾಂಪತ್ಯದಲ್ಲಿ ಮನಸ್ತಾಪ ಇದೆಯಲ್ಲ, ಅಲ್ಲಿ ಮಾಂದಿ ಬಂದು ಸೇರಿಬಿಟ್ರೆ ಮಾತಿನ ಘರ್ಷಣೆ, ಹಣಕಾಸಿನ ವಿಚಾರದಲ್ಲಿ ನೀವಿಬ್ಬರು ಕಿತ್ತಾಡ್ಕೊಳ್ತಕ್ಕಂಥದ್ದು, ಬಂಧುಗಳ ವಿಚಾರದಲ್ಲಿ ನೀವಿಬ್ಬರು ನಿಮ್ಮ ವಿಚಾರಕ್ಕೆ ಇಲ್ಲಿ ಇನ್ನೂ ಪರರ ಕಾರಣಕ್ಕಾಗಿ ನೀವು ಪಾಪ ಬಡಿದಾಡೋದಾಗ್ಬಿಡುತ್ತೆ. ಆ ರೀತಿಯ ಒಂದು ತೊಡಕುಗಳಿದಾಗ ಹುಷಾರು. ವ್ಯಾಪಾರಿಗಳಷ್ಟೇ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ, ಅವರ ಒಂದು ಆರಾಧನೆ ಮಾಡೋದು ತುಂಬ ಒಳ್ಳೆಯದು. ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ನಿಮಗೆ. ಯಾವಾಗಿಂದ ಗುರುವಾರದಿಂದ ನಿಮಗೆ ವೃತ್ತಿಯಲ್ಲಿ ಒಂದು ಬಲ ಬಂದ್ಬಿಡುತ್ತೆ. ಯೋಚನೆ ಬೇಡ, ಆತಂಕ ಬೇಡ. ಇದು 12 ರಾಶಿಗಳ ಫಲ. ಸರಿ ಶಾಸ್ತ್ರಿಗಳೇ, 12 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಸಂಜೀವ್ ರೆಡ್ಡಿ ಅವರು ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸಂಜೀವ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಸಂಪತ್ ರೆಡ್ಡಿ ಬಗ್ಗೆ ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 5/4/2004. 5/4/2004. ಸಮಯ ಸಾಯಂಕಾಲ 9:30. ರಾತ್ರಿ 9:30. ಏನ್ ಪ್ರಶ್ನೆ ಇತ್ತು? ಅವ್ರದ್ದು ಕೆಲಸದ ಬಗ್ಗೆ ಹ್ಯಾಂಗ ಏನು ಮೇಡಮ್ ಕೇಳೋದಿತ್ತು. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಸಂಜೀವ್ ರೆಡ್ಡಿ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಮುಂದೆ ಹೇಗಿದೆ ಕೆಲಸ ಕಾರ್ಯ ಇತ್ಯಾದಿಗಳ ಬಗ್ಗೆ ಪ್ರಶ್ನೆ. ಸಂಪತ್ ರೆಡ್ಡಿ. ಗೊತ್ತಾಯಿತು. ಕಾಲಾಭಾವ ಇದೆ, ಹೀಗಾಗಿ ನಾನು ನೇರ ಉತ್ತರ ಕೊಟ್ಬಿಡ್ತೀನಿ. ಕರ್ಮಸ್ಥಾನದ ಅಧಿಪತಿ ರವಿ ಇಲ್ಲಿ ತುಂಬ ಚೆನ್ನಾಗಿದ್ದಾನೆ, ಉಚ್ಚಾಭಿಲಾಷಿ. ಕರ್ಮಸ್ಥಾನದಲ್ಲಿ ಗುರು ಇರ್ತಕ್ಕಂಥದ್ದು ತುಂಬ ಒಳ್ಳೆಯ ಫಲ. ಕರ್ಮಾಧಿಪತಿ ಮತ್ತು ಪಂಚಮಾಧಿಪತಿ ಪರಿವರ್ತನಾ ಯೋಗ ತುಂಬ ಒಳ್ಳೆಯದು. ಹೀಗಾಗಿ ತುಂಬ ಅಭಿವೃದ್ಧಿ ಮಾಡಲಿ, ಅವರಿಗೆ ಒಳ್ಳೆಯ ಶ್ರೇಯಸ್ಸಿಗೆ ಬರ್ತಾರೆ, ಉನ್ನತ ಸ್ಥಾನಕ್ಕೆ ಬರ್ತಾರೆ. ಆತಂಕ ಮಾಡ್ಕೋಬೇಡಿ, ತುಂಬ ಚೆನ್ನಾಗಿದೆ. ಹೀಗಾಗಿ ಯೋಚನೆ ಬೇಡ, ಚೆನ್ನಾಗಿದೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಾಸ್ತ್ರಿಗಳೇ, ಈ ದಿನ ಯಾವ ವಿಶೇಷ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ? ಈ ದಿವಸ ಒಂದು ಒಳ್ಳೆಯ ಮಂತ್ರ, ಕೃಷ್ಣ ಮಂತ್ರವನ್ನು ಗಮನಿಸೋಣ.
ನೀವು ಈ ಮಂತ್ರವನ್ನು ನೋಡಿ, ತುಂಬ ಚೆನ್ನಾಗಿದೆ, ಒಳ್ಳೆಯ ಫಲ ಕೊಡ್ತಕ್ಕಂಥದ್ದು. ಸರ್ವಸಾಧನ ಹೀನಸ್ಯ ಪರಾಧೀನಸ್ಯ ಸರ್ವಥಾ ಪಾಪಪೀನಸ್ಯ ದೀನಸ್ಯ ಕೃಷ್ಣ ಏವ ಗತಿರ್ಮಮ. ಕೃಷ್ಣನೊಬ್ಬನೇ ನನಗೆ ಗತಿ. ಕಾರಣ ಏನಪ್ಪ ಅಂದರೆ ಸರ್ವಸಾಧನ ಹೀನಸ್ಯ, ಯಾವ ಸಾಧನೆಯೂ ಮಾಡಲಿಲ್ಲ. ಪರಾಧೀನಸ್ಯ ಸರ್ವಥ, ಇನ್ನೊಬ್ಬರ ಅಧೀನವೇ ಆಗೋಯ್ತು ನನಗೆ ಸಂಪೂರ್ಣವಾಗಿ. ಪಾಪಪೀನಸ್ಯ ದೀನ, ನನ್ನಂಥ ಪಾಪಿ ಮತ್ತೊಬ್ಬ ಇಲ್ಲ, ದೀನನೂ ಮತ್ತೊಬ್ಬ ಇಲ್ಲ. ಇದಕ್ಕೆ ಏನಪ್ಪ, ಹಾಗಾಗಿ ಏನು ಮಾಡ್ತಾ ಇದ್ದೀನಿ, ನನ್ನಂಥ ದುರ್ಬಲನಾಗಿರತಕ್ಕಂಥ ನನಗೆ ಯಾರ ಗತಿ ಅಂದರೆ ಕೃಷ್ಣ ಏವ ಗತಿ. ಹೀಗಾಗಿ ಆ ಕೃಷ್ಣನನ್ನು ಸ್ಮರಣೆ ಮಾಡ್ತಾ ಇದ್ದೀನಿ ಈ ದುರ್ಬಲ ಸ್ಥಿತಿಯಲ್ಲಿ ನಿಂತುಕೊಂಡು. ನನ್ನನ್ನು ಸಲಹು ಅಂತ ಈ ಮಂತ್ರವನ್ನು ನೀವು ಪ್ರತಿ ದಿವಸ, ಯಾವಾಗ ಕಷ್ಟ ಅನಿಸುತ್ತೆ, ನನಗೆ ಅಶಕ್ತತೆ ಬಂದಿದೆ, ನಾನು ದುರ್ಬಲನಾಗ್ಬಿಟ್ಟಿದ್ದೀನಿ, ನನಗೇನು ಆರೋಗ್ಯವೂ ಆಗಬಹುದು, ಕೆಲಸ ಕಾರ್ಯಗಳದ್ದು ಆಗಬಹುದು, ಎಲ್ಲಿಲ್ಲ ನಮ್ಮ ಅಶಕ್ತತೆ ಎಲ್ಲ ಕಡೆ ಇದೆ. ಆ ಸಂದರ್ಭದಲ್ಲಿ ಇದನ್ನು ಹೇಳಿಕೊಂಡ್ರೆ ಕೃಷ್ಣನಿಂದ ಒಂದು ಹೇಳಿದ್ನಲ್ಲ, ಪತನ ಉಂಟಾಗೋದಿಲ್ಲ ಅಂತ. ಹೀಗಾಗಿ ಒಂದು ಸ್ಟೆಪ್ ಮೇಲೆ ಹತ್ತಿಸ್ಬಿಡ್ತಾನೆ. ನಂಬಿಕೆಯಿಂದ ಮಾಡಬೇಕಷ್ಟೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಹಾಗೆ ಕರೆ ಮಾಡಿದಂತಹ ವೀಕ್ಷಕರಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.